ನಾನು ಸಾತೇನಹಳ್ಳಿ ಕುಮಾರಸ್ವಾಮಿ ಅಂತ, ಮಂಡ್ಯ ಜಿಲ್ಲೆ ನಾಗಮಂಗಲ ಒಂದು ಹಳ್ಳಿ ಸಾತೇನಹಳ್ಳಿ ಅಂತ. ನಾನು ಕೃಷಿಕರ ಮನೆಯಲ್ಲೇ ಹುಟ್ಟಿದ್ದು. ನಮ್ಮದು ಒಂದು 25 ಎಕರೆ ಜಮೀನಿತ್ತು. ಆದರೆ ಯಾವತ್ತೂ ನನ್ನನ್ನು ವ್ಯವಸಾಯ ಮಾಡು ಅಂತ ಹೇಳಿದವರಲ್ಲ, ನಾನು ಕನಸಿನಲ್ಲೂ ವ್ಯವಸಾಯ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ದೆ. ನಮ್ಮ ಮನೆ ಓದೋರು ಅಷ್ಟೊತ್ತಾದರೆ ನಮ್ಮ ಅಣ್ಣದಿರು, ಚಿಕ್ಕಪ್ಪ, ನಮ್ಮ ಭಾವ ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು. ನಾನು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆ ಒಂದು ಮನಿ ಆರ್ಡರ್ ಕಳಿಸಿದ್ರೆ, ನಾನು ಮೈಸೂರಿನಲ್ಲಿ ಓದ್ತಾ ಇದ್ದೆ, MSc ಹೋಗಬೇಕಾಗಿತ್ತು. ಆ ಮನಿ ಆರ್ಡರ್ ಬರಲಿಲ್ಲ. ಬರದೇ ಇದ್ದಾಗ ನಾನು ಊರಿಗೆ ಹೋದೆ. ಆ ಮನಿ ಆರ್ಡರ್ನ ದುರ್ಬಳಕೆ ಮಾಡ್ಕೊಂಡಿದ್ದೆ ಪೋಸ್ಟ್ ಆಫೀಸ್. ನಾನು ಓದಿದ್ದು ನೋಡಿ ಅವರು ಹಳೆ ಡೇಟಾ ನನ್ನ ತಂದೆ ಕೃಷಿಗೆ ಕೊಟ್ಬಿಟ್ರು. ಆವಾಗ ನನ್ನ ತಂದೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇಲ್ಲೇ ಇಟ್ಬಿಡು, ಬರ್ಬತ್ತ ಬಂದದೆ ಕೂಟ ಹಾಕ್ಬಿಟ್ಟು ಹೋಗು ಅಂತ ಉಳಿಸ್ಕೊಟ್ರು. ಆ ಸಂದರ್ಭದಲ್ಲಿ ಒಂದು ದಿವಸ ಬರ್ಬತ್ತ ಕುಯ್ತಾ ಇದ್ದ, ನೀರು ತಗೊಂಡು ಮಾತ್ರ ಮನೆಗೆ ಕಳಿಸಿದ್ರು. ಆ ನೀರು ತರಕ್ಕೆ ಬಂದಾಗ ಪೋಸ್ಟ್ ಆಫೀಸ್ನಲ್ಲಿ ಗಲಾಟೆ ನೋಡಿ, ನಾನು ನನ್ನ ಮನಿ ಆರ್ಡರ್ ಬಗ್ಗೆ ನಾನು ಅಲ್ಲಿ ಹೋಗಲಿಲ್ಲ. ನಾನು 2 ವರ್ಷ ಪೋಸ್ಟ್ ಆಫೀಸ್ನ ಮನೆ ಟೈಮ್ ವೇಸ್ಟ್ ಆಗಿದೆ. ಯಾರು ಇನ್ಸ್ಪೆಕ್ಟರ್ ಇದ್ರು ಒಬ್ಬರು ಪರಿಚಯದಾರ ಬಂದಿದ್ದಾರ ಅಂತ ನೋಡಕ್ಕೆ ಹೋಗಿ ಇಣಿಕೆ ನೋಡೋದ್ರೆ ನಮ್ಮೂರಲ್ಲಿ ಒಬ್ಬರು ಕಾಂಟ್ರಾಕ್ಟರ್ ಕೇಳೋದಕ್ಕೂ ಒಂದೇ ಆಗುತ್ತೆ. ನಮ್ಮೂರು ಪೋಸ್ಟ್ ಆಫೀಸ್ ಹೆಂಗಾಗೋಯ್ತು, ಏನು ಮಾಡೋದು ಸರ್? ಯಾಕೆಂದರೆ ಅವ್ರು ಪೋಸ್ಟ್ ಮಾಸ್ಟ್ರು, ಪೋಸ್ಟ್ ಮ್ಯಾನು ಇಬ್ಬರು ಹಣ ದುರುಪಯೋಗ ಮಾಡಿಕೊಂಡು ಕತ್ತೋಟಾಗ. ಆಗ ಇನ್ಸ್ಪೆಕ್ಟರ್ ಇದ್ದವರು, ನಿಮ್ಮೂರಲ್ಲಿ ಯಾರೋ ಓದಿದ್ರು ನೋಡಿ, ಕೆಲಸ ಕೊಡೋಣ. ನಾನು ಹೋಗಿ 1 ಸೆಕೆಂಡು ಆಗಿಲ್ಲ. ಅವ್ರಿಗೆ ನೋಡಿದ್ರು, ನನ್ನ ನೋಡಿ ಇವರೇ ನಮ್ಮವ್ರಿಗೆ ಜಾಸ್ತಿ ಹೋದ್ರೆ ಇವ್ರಿಗೆ ಕೊಟ್ಕೊಡಿ. ಅವಾಗ ನಾನು ಹೋಗಲಿಲ್ಲ, ಇಲ್ಲ ನಾನು MSc ಮಾಡಬೇಕು ಅಂತ ಇದ್ದೀನಿ. ಮತ್ತು ನಾನು ಟೆಲಿಕಾಮ್ಗೆ ಅಪ್ಲೈ ಮಾಡಿದ್ದೆ. ಆ ಟೆಲಿಕಾಮ್ಗೆ ಹೋಗಬೇಕು ಅಂತಲೂ ಇದ್ದೆ. ಸಿಕ್ಕಿರೋ ಅಲ್ಲಿ ಕೊಟ್ಟವ್ರೆ. ಬರಲ್ಲೇ ಇಲ್ಲ, ಬೇಡಿ, ಒಂದು 15 ದಿವಸ ಇರಿ, ನಾವು ಯಾರ ವ್ಯವಸ್ಥೆ ಮಾಡ್ತೀವಿ, ಆಮೇಲೆ ನಮ್ಗೆ ಚಾರ್ಜ್ ಕೊಡ್ತೀವಿ. ನಮ್ಮ ಮನೆಗೆ ಹೋಗಿ ಹೇಳಿದಾಗ ಅವರು ಒಂದು ತೀರ್ಮಾನ ಹೇಳಿದ್ರು, ಇನ್ನೆಲ್ಲೂ ಹೋಗೋದು ಬೇಡ, ಗೌರ್ಮೆಂಟ್ ಕೆಲಸ ಸಿಗ್ತಲ್ಲ, ನನಗೆ ದೊಡ್ಡ ಕೆಲಸ ಚಿಕ್ಕ ಕೆಲಸ ಗೊತ್ತಿಲ್ಲ, ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇಟ್ಕೊಳ್ಳೋದು. ಆಮೇಲೆ ಅವತ್ತು ರಾತ್ರಿ ಯೋಚನೆ ಮಾಡಿದೆ, ನಾನೇನಾದ್ರು ಈಗ ಟೆಲಿಕಾಮ್ ಬಂದರೆ ಔಟ್ ಆಫ್ ಸ್ಟೇಟ್ ನಾನು ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿಗೆಲ್ಲ ಇವರು ಬರೋಲ್ಲ. ಮತ್ತು ನಮ್ಮ ತಂದೆ ತಾಯಿನೇ ಬರದೇ ಇದ್ದಾರೆ, ನನಗೇನು ಪ್ರಯತ್ನ ಅಂತ ಯೋಚನೆ ಮಾಡಿ ನಾನು ಅಲ್ಲೇ ಓದ್ಕೊಂಡು ಬೆಳಗ್ಗೆ ನನ್ನ ತಂದೆಗೆ 6 ಕೊಡೋಕ್ಕೆ ಹೇಳಿದೆ. ಯಾಕೆಂದರೆ ನಾನು ಯಾರ ಹತ್ರ ನಮ್ಮ ತಂದೆ ಕೊಡ್ತಿಲ್ಲ, ನನಗೆ ಹಾಗೆಲ್ಲ ಮಾರದ್ದೇ ಇಲ್ಲ. ಆ ಕಾಲು ಪ್ರಕೃತಿ ಗುಳ ಮುರಿದಾಕ್ಬಿಡ್ತಿ ಅಂತ ಕೊಡ್ತಿರಲ್ಲ. ಯಾರು ಹೊಲ ಉಳ್ತಾ ಇರೋ ಹೊಲ ಉಳ್ಕೊಳ್ತಿದ್ದೆ. ಹುಡ್ಕೊಡಿಯಿಂದ ಊರು ಕೊಟ್ಟರು. ಅವತ್ತಿಂದ ನಾನು 9 ಗಂಟೆವರೆಗೆ ಹೊಲ ಹೊಡೆದು ಪೋಸ್ಟ್ ಆಫೀಸ್ಗೆ ಹೋಗೋದು ಕೆಲಸ ಮಾಡಿಕೊಂಡು ಇದ್ದು. ಸುಮಾರು 13 ವರ್ಷಗಳ ಕಾಲ ಪೋಸ್ಟ್ ಆಫೀಸು, ಒಂದು ಡೈರಿ ಮಾಡೋದಕ್ಕೆ ಸೆಕ್ರೆಟ್ರಿ, ಮತ್ತು ಹೈಸ್ಕೂಲ್ನಲ್ಲಿ ಮ್ಯಾಥಮೆಟಿಕ್ಸ್ ಮಾಡೋರೆಲ್ಲ ಅಲ್ಲೋಗಿ ಮ್ಯಾಥಮೆಟಿಕ್ಸ್ ಮಾಡಬೇಕು. ಹೀಗೆ 13 ವರ್ಷಗಳ ಕಾಲ ನಮ್ಮ ತಂದೆ ಏನು ವ್ಯವಸಾಯ ಮಾಡ್ತಾ ಇದ್ರು, ಪಾರಂಪರಿಕ ಕೃಷಿಯಾಗ ನಾನು 3 ಥರ ಕೃಷಿ ನೋಡಿದ್ದೀನಿ ನನ್ನ ಅನುಭವದಲ್ಲಿ. ಒಂದು ಪಾರಂಪರಿಕ ಕೃಷಿ, ಒಂದು ರಾಸಾಯನಿಕ ಕೃಷಿ, ಒಂದು ನೈಸರ್ಗಿಕ ಕೃಷಿ. 3 ಕೃಷಿನ ವ್ಯತ್ಯಾಸಗಳನ್ನು ನಿಮ್ಗೆ ಹೇಳ್ತೀನಿ. ಪಾರಂಪರಿಕ ಕೃಷಿ ಅಂದರೆ ನಮ್ಮಲ್ಲಿ ಸಾಕಿರ್ತಕ್ಕಂಥ ದನ ಕುರಿಗಳು ಅದ್ರ ಗೊಬ್ಬರನ ಸ್ಟಾಕ್ ಇಟ್ಕೊಂಡು ಮುಂಗಾರಿನಲ್ಲಿ ಎತ್ತಿನ ಗಾಡಿಯಲ್ಲಿ ಜಮೀನಿಗೆಲ್ಲ ಹೊಡೆದ್ಬಿಟ್ಟು ಬೆಳೆಗಳನ್ನು ಮಾಡಿಕೊಂಡು ಬೆಳೀತಿದ್ದು. ಸುಮಾರು 5,000 ವರ್ಷಗಳ ಕಾಲ ಇದು ನಡ್ಕೊಂಡಿದೆ. ಈಗ 60-70 ವರ್ಷದ ಹಿಂದೆ ರಾಸಾಯನಿಕ ಕೃಷಿ ಬಂದಿದ್ದು. ಅದಕ್ಕಿಂತ ಹಿಂದೆ ಇದೇ ಥರ ಕೃಷಿ ಮಾಡ್ತಿದ್ದು. ಪ್ರತಿಯೊಬ್ಬರು ಚೆನ್ನಾಗೇ ಬೆಳೆಯೋದು, ಆರೋಗ್ಯವಾಗಿರೋದು, 3 ವರ್ಷದ ಮೇಲೆ ಬದುಕೋರು, ಆರೋಗ್ಯವಂತರಾಗಿದ್ದು. ಆನಂತರ ನಾನು 3 ವರ್ಷ ಆದ್ಮೇಲೆ ನಮ್ಮ ತಂದೆ ತಾಯಿ ಎಲ್ಲ ತಿನ್ನೋರು, ನಮ್ಮನೆ ದೊಡ್ಡ ಕಾಲ ತಿನ್ನೋರು. ಈಗ ನನ್ಗೆ ಯಾರು ಹೇಳೋದಿಲ್ಲ, ನನಗಿನ್ನೂ ಆಸೆ ಇತ್ತದು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು. ಅದು ಒಂದು ಕಡೆ ಇದ್ದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೋದು ಸಿಟಿಗೆ ಹೋದರೆ ಅನ್ನೋ ಲೆಕ್ಕ ಹಾಕಿ ನಾನು ಪ್ರಮೋಷನ್ ಮಾಡಿಕೊಂಡು ಮಂಡ್ಯ ಹೆಡ್ ಆಫೀಸರ್ ಬಂದೆ. ನಾನು ಮಂಡ್ಯ ಹೆಡ್ ಆಫೀಸರ್ ಬರಬೇಕಾದ್ರೆ ನನ್ನ ಪಾರಂಪರಿಕ ಕೃಷಿ ಏನು ಮಾಡ್ತಾ ಇದ್ರು, ಅದಕ್ಕೆ ಏನು ಸಾವಯವ ಕೃಷಿ ಅಂತ ಹೇಳಿದ್ರು, ಅದನ್ನು ಬಿಡಬೇಕಾಗುತ್ತೆ ನನ್ನ ಸಂದರ್ಭ. ಯಾಕೆ ನನ್ನ ಹತ್ರದಿಂದ ಎಮ್ಮೆ ದನ ಕುರಿಗಳೆಲ್ಲ ಮಾರಾಕರು ಇದ್ದ ಜೀವಂತ ಬೇಲಿಗಳು ಅದನ್ನೆಲ್ಲ ಕತ್ತರಿಸಾಕಿ ತಂತಿ ಬೇಲಿ ಹಾಕಿಸ್ದೆ, ಆಳುಗಳನ್ನು ಇಟ್ಟೆ, ಬೋರ್ವೆಲ್ ಹಾಕಿಸ್ದೆ. ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್, ತೆಂಗು ಮತ್ತು ಬಾಳೆ, ರೇಷ್ಮೆ, ನುಗ್ಗೆ, ಈ ಥರ ಬರೀ ದುಡ್ಡಿನ ಬೆಳೆಗಳನ್ನು ಮಾಡಿದೆ.
ಥರ ಮಾಡಿ 10 ವರ್ಷಗಳ ಕಾಲ ಅದಕ್ಕೆಲ್ಲ ನನ್ನ ಹತ್ರ ದನಕರುಗಳಿಂದ ಗೊಬ್ಬರ ಇರೋದ್ರಿಂದ ರಾಸಾಯನಿಕ ಗೊಬ್ಬರ ಬಳಸಕ್ಕೆ ಶುರು ಮಾಡಿದೆ. ಅದಕ್ಕೆ ಔಷಧಿಗಳು, ಆಳುಗಳು ಹೀಗೆ ಮಾಡಿ ಸುಮಾರು 10 ವರ್ಷದಲ್ಲಿ 13 ಲಕ್ಷ ಸಾಲಗಾರ. ಆ 13 ವರ್ಷ ನಾನು ವ್ಯವಸಾಯ ಮಾಡಿ ಎಲ್ಲರಿಗೂ ಸಾಲ ನಾನೇ ಕೊಡ್ತಿದ್ದೆ. ನಮ್ಮೂರಿನಲ್ಲಿ ಎಲ್ಲ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ. ಇಲ್ಲಿ 10 ವರ್ಷ ರಾಸಾಯನಿಕ ಕೃಷಿ ಮಾಡಿ ನಾನೇ ಸಾಲಗಾರ. ಆ ಸಂದರ್ಭದಲ್ಲಿ ನನ್ನ ಬ್ಯಾಂಕಲ್ಲಿ ಒಂದು ಲೋನ್ ಸ್ಯಾಂಕ್ಷನ್ ಆಯಿತು, ರಿಲೀಸ್ ಮಾಡಲಿಲ್ಲ. ಆವಾಗ ನಮ್ಮ ಪುಟ್ಟಣ್ಣನ ರೈತ ಸಂಘದ ಅಧ್ಯಕ್ಷರು, ನಿಮಗೆಲ್ಲ ಗೊತ್ತಿರಬೇಕು, ನಮ್ಮೂರ ಹತ್ರದವರೇ. ಅವ್ರ ಹತ್ರ ಅವಾಗ ಹೇಳಿದೆ, ಈ ಸಾಲ ರಿಲೀಸ್ ಮಾಡಿಸ್ಕೊಡಿ, ಮ್ಯಾನೇಜರ್ ಕೊಡ್ತಾ ಇದ್ದಾರೆ. ಆಗ ಅವರು ಒಂದೇ ಒಂದು ಮಾತು ಹೇಳಿದ್ರು, ಜೋಬಲ್ 60 ರೂಪಾಯಿ ಇಟ್ಟಿದ್ದೀರಾ, ಸಾಲ ರಿಲೀಸ್ ಮಾಡಿಸಕ್ಕೆ 60 ರೂಪಾಯಿ ಕೇಳಿದ್ರು. ಇದೇ ಮಾಡ್ತೀನಿ ಅಂತ ಕೊಟ್ಟೆ. ಆಗ ಅವರು ಒಂದು ನನಗೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಪುಸ್ತಕ ಕೊಟ್ಟರು. ಇದನ್ನು ಕೊಟ್ಬಿಟ್ಟು, ನೋಡಿ ನಿಮ್ಗೆ ಯಾವ ಸಾಲ ಬೇಡಿ, ಯಾವುದು ಬೇಡಿ, ನಿಮಗಿರೋ ಜಮೀನಿನಲ್ಲಿ ಯಾವ ಸಾಲ ಯಾವುದು ಬೇಕಿಲ್ಲ, ಈ ಪುಸ್ತಕ ಕೊಟ್ಟು ಇದ್ರ ಪ್ರಕಾರ ವ್ಯವಸಾಯ ಮಾಡಿ, ಸುಭಾಷ್ ಪಾಳೇಕರ್ ಅಂತ ಕೊಟ್ಟರು. ಬರುವಾಗ ಒಂದು ಮಾತಾಡಿದ್ರೆ, ನಾಳೆ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಿ. ರಾತ್ರಿ ಪುಸ್ತಕ ಹೋದರೆ ಬೆಳಿಗ್ಗೆ ನೋಡಿ ನನ್ನ ಕೆಲಸಕ್ಕೆ, ಕೇಂದ್ರ ಸರ್ಕಾರ ಕೆಲಸಕ್ಕೆ ರಾಜೀನಾಮೆ. ಇದಕ್ಕೆ ನಾನು ಇಷ್ಟು ಇದ್ದಾಗ ಕಾರಣ ಏನು ಅಂತ ಅಂದರೆ, ನಾನು BSc ನಲ್ಲಿ ಓದಿದ್ದು ಭೂವಿಜ್ಞಾನ. ಈ ಭೂಮಿ ಬಗ್ಗೆನೇ ನಾನು ಪ್ರತಿಯೊಂದು ಓದಿದ್ದೆ. ಕಲ್ಲೆಂಗಾಗುತ್ತೆ, ಮಣ್ಣೆಂಗಾಗುತ್ತೆ, ಹೊಳೆಯೋಕೆ ಹೆಂಗೆ, ಪ್ರತಿಯೊಂದು ವಿಚಾರಗಳನ್ನು ನಾನು ಓದಿದ್ದೆ. ಆವಾಗ ನನ್ನ ಪುಸ್ತಕ ಹೋದಾಗ ನನಗೆ ಚೆನ್ನಾಗಿ ಆಗ್ತದೆ. ಗೊಬ್ಬರ ಇರೋದು ನಿಮ್ಮ ಯೂರಿಯಾ DAP ನಲ್ಲಿಂದ, ಕೊಟ್ಟಿಗೆ ಗೊಬ್ಬರದಲ್ಲೂ ಸಹ ಇಲ್ಲ, ಜೀವಾಣುಗಳಿಂದ ಈ ಗೊಬ್ಬರಗಳು ನಮ್ಮ ಸಸ್ಯಗಳಿಗೆ ಬದುಕ್ತವೆ ಅಂತ ನಮ್ಗೆ ಚೆನ್ನಾಗಿ ಅರ್ಥ. ಆ ಒಂದು ನಂಬಿಕೆ ಮೇಲೆ ವ್ಯವಸಾಯ ಮಾಡಿ ನಾವು ಬದುಕ್ಬೋದು ತೀರ್ಮಾನ ಮಾಡಿ ನಾನು ರಾಜೀನಾಮೆ ಕೊಟ್ಟು ಬಂದರೆ ಇಲ್ಲಿ ನನ್ನನ್ನು ಯಾರು ಸೇರಿಸ್ತಾರೆ? ವ್ಯವಸಾಯ ಮಾಡಿ ಯಾರು ಬದುಕಕ್ಕಾಗತ್ತಾ? ನಿಮ್ಮ ಮಕ್ಕಳಿಗೆ SLC ಓದಿಸೋಕ್ಕಾಗತ್ತಾ? ಮೊದಲು ನೀವು ಕೆಲಸಕ್ಕೆ ಜಾಯಿನ್ ಆಗಿ. ನಾನು ಕೇಳದೇ ಇದ್ದಾಗ ಹೆಂಡತಿ ಅಣ್ಣ ತಂದಿರಲ್ಲ, ನನ್ನ ಜಮೀನೇ ಮಾರಾಟಕ್ಕೆ ಬಿಟ್ಟು, ಜಮೀನಿಂದ ತಾನೇ ವ್ಯವಸಾಯ ಮಾಡೋದು, ಮಾರಾಟ ನಾನು ಬಲವಂತ ಮಾಡಿ ಸೈನ್ ಹಾಕ್ಸೋಕ್ಕೂ ರೆಡಿ ಆಗ್ತದೆ. ಆವಾಗ ನಾನೇನು ಮಾಡಿದೆ ಅಂದರೆ, ನಾನು 3ನೇ ಹಿಡಿದ್ಬಿಟ್ಟು 2 ವರ್ಷಗಳ ಕಾಲ ಪ್ರತಿಯೊಬ್ಬ ರೈತನ ಮನೆಗಳಿಗೆ ಹೋಗಿ ಹೇಗೆ ವ್ಯವಸಾಯ ಏನು ಕಷ್ಟ ಇದೆ ಏನು ತಿಳ್ಕೊಂಡೆ. ಕೃಷಿ ವಿಶ್ವವಿದ್ಯಾಲಯಗಳಿದೆ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳಿದೆ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಎಲ್ಲ ಕಡೆಯೂ ಎಲ್ಲ ರೆಡಿ ಮಾಡ್ತಾ ಇದ್ದೆ. ನಾನು ಪುನಃ ನಮ್ಮ ಆಫೀಸ್ ಕಡೆ ಹೋಗಿದ್ದೆ. ಅಂತ ಅವ್ರು ಏನು ಮಾಡಿಕೊಂಡು ನನಗೇನು ಇಲ್ಲ ಡಿಸ್ಮಿಸೇ ಮಾಡಿದ್ರೆ ನನಗೆ ಬೇಕಿಲ್ವಲ್ಲ ಕೆಲಸ. ಕೊನೆಗೆ ನಮ್ಮ ಇಲಾಖೆಯವರು ತೀರ್ಮಾನ ಮಾಡಿ ರಾಜೀನಾಮೆ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವು ಏನೂ ಸಿಗಲ್ಲ ಅಂತ ತೀರ್ಮಾನ ಮಾಡಿ ಅವರು ನನಗೆ ರಿಟೈರ್ಮೆಂಟ್ ಪೆನ್ಷನ್ ಬರೋಂಗೆ ಮಾಡಿದ್ರು, ಒಂದು ಕರಿಯರ್ಸ್ ಬರೋಂಗೆ ಮಾಡಿದ್ರು. ಈ ಕಡೆ ನಾನು ಒಂದು ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿದ್ರೆ, ಅದು ಇನ್ನೊಂದು ಬ್ಯಾಂಕಲ್ಲಿ ತಗೊಂಡು ಏಜೆಂಟ್ರುಗಳಿದ್ರು, ಒಂದು ಟ್ರ್ಯಾಕ್ಟರ್ ಲೋನ್ ಕೊಡಿಸಿದ್ರು. ಎರಡನ್ನೂ ಎತ್ಕೊಂಡು ನೋಡಿ, ನಿಮ್ಮ ದನಕುರ ತಾಲೂಕಿನಲ್ಲಿ ನಾನು ನೈಸರ್ಗಿಕ ಕೃಷಿ ಶುರು ಮಾಡಿದೆ. ನಲ್ಲಹಳ್ಳಿಯಿಂದ ನಳ್ಳಾಡಿದ್ದೆ. ಅಲ್ಲಿ ಬಂದು ಒಂದು 5 ಎಕರೆ ಗುತ್ತಿಗೆ ಜಮೀನು ಮಾಡಿಕೊಂಡು ನಾನೇ ಬೋರ್ ಹಾಕಿಸಿ ಒಂದೇ ಒಂದು ಇನ್ನೊಂದು ಬಾಡಿಗೆ ತಗೊಂಡು ತೋಟದಲ್ಲಿ ಒಂದು ಶೆಡ್ ಹಾಕ್ಕೊಂಡು ನಾನು ಹೆಂಡತಿ ಇಬ್ಬರೇ 5 ಎಕರೆಗಳ ಕಾಲ ರೇಷ್ಮೆ ಕಟ್ಟಿನ ಹಂಚಿಕೆ ಮಾಡಿದೆ. ಬಾಳೆ ನುಗ್ಗೆ ಮತ್ತು ಅದರೊಳಗಡೆ ತರಕಾರಿ ಬೆಳೆದೆ. ಸುಮಾರು 1 ವರ್ಷಕ್ಕೆ 13 ದೇಶದವರು ನಮ್ಮ ತೋಟ ಮಾಡಿದ್ರು. ತೋಟ ನೋಡೋಕೆ ಬಂದ ನನಗೆ ಎಫೆಕ್ಟ್ ಆಯಿತು. ಆ ಜಮೀನು ನಮಗೆ ಯಾರೋ ಸಿಟಿಯಿಂದ ಬಂದು ಗಂಡ ಇಡ್ತಾರೆ, ಈ ಥರ ಬೆಳೆದಾರೆ, ನಾನೇ ಬೆಳಿಬಾರ್ದು ಅಂತ ನಾನು ಬಿಡಿಸ್ಬಿಟ್ಟೆ. ಅಲ್ಲಿ ಬಿಡಿಸಾದ ನೋಡಿ ಇನ್ನೂರು ಬದೆ ಸಿದ್ದೇಶ್ವರ ಬದಿ ಅಲ್ಲೊಬ್ಬರು ಸಿಕ್ಕಿದೆ. 8 ಎಕರೆ ಜಮೀನಿದೆ, ಮಾಡಿ ಏನೇನು ಬೇಕು ಅದಕ್ಕೆಲ್ಲ ಎಲ್ಲ ಮಾಡ್ಕೊಡ್ತೀವಿ ಅಂತ ಮಾಡಿದ್ರು. ಅಲ್ಲೂ ಬಾಳೆ ಹಾಕಿಸ್ತೆ, ಸೊಪ್ಪು ಬೆಳೆದು ಊರು ಕೇಳಿ ಎಷ್ಟು ಇಂಟೀರಿಯರು. ಅಲ್ಲಿಂದ ಒಂದು ಊರಿದೆ, ಒಂದು ಪುಟ್ಟ ಆಚೆ ಇನ್ನೊಂದು ಹುಲಿಬೆಲೆ. ಆ ಹುಲಿಬೆಲೆಗೆ ಬರಬೇಕು. ಆ ಬಂದು ತಗೊಂಡು ಬೆಂಗಳೂರಿಗೆ ತಗೊಂಡೋಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೆ. ಡೈಲಿ 100 ಕಟ್ಟು ಸೊಪ್ಪು ಹಾಕು ಬೆಂಗಳೂರಿಗೆ 10 ರೂಪಾಯಿ ಒಂದು ಕಟ್ಟು, ಡೈಲಿ 1,000 ರೂಪಾಯಿ ಸಿಗುತ್ತೆ. ಡೈಲಿ 1,000 ಅಂದರೆ ತಿಂಗಳಿಗೆ ಎಷ್ಟಾಯಿತು? 30,000 ದುಡ್ಡು. ಈ ಥರ ಒಂದು ಕೃಷಿಯನ್ನು ಪ್ರಾರಂಭ ಮಾಡಿದೆ.
ಅವ್ರು ರೇಷ್ಮೆ ಹಾಕಿದೆ, ಅವರು ರೇಷ್ಮೆ ಮನೆ ಕಟ್ಸ್ಕೊಡ್ತೀನಿ, ರೇಷ್ಮೆ ಹಾಕ್ಸಿ ಅಂತ ಹೇಳಿದ್ರು. 2-2.5 ಎಕರೆ ರೇಷ್ಮೆ ತೋಟ ಮಾಡಿದೆ. ಅವ್ನು ಕೊಟ್ಟಿದ್ದಾನೆ ಏನು ಮಾಡ್ದ, ರೇಷ್ಮೆ ಕಡ್ಡಿನೇ ಮಾಡ್ಕೊಂಡು ಸೊಪ್ಪನೆ ಹಾಕೊಂಡು ದುಡ್ಡಿಸ್ಕೊಳ್ತೀವಿ. ಅವಾಗ ಯೋಚನೆ ಮಾಡಿದೆ, ಇವ್ನು ನನ್ನ ಬಾಳೆ ಮನೆಗಳನ್ನು ಬಿಡ್ತಾನ, ಅದನ್ನು ಬಿಡೋದಿಲ್ಲ ಅಂತ ಅಲ್ಲಿಂದ ಪುನಃ ಬಂದು ಈ ದೊಡ್ಡಾರಳ್ಳಿ ಕೆ ಶುರು ಮಾಡಿದೆ. ಅಲ್ಲೂ ಮಾಡಿದೆ, ಅಲ್ಲೂ ಇದೇ ಕತೆ. ಉಯ್ಯಂಬಳ್ಳಿ 10 ಎಕರೆ ಜಮೀನು ತಗೊಂಡು ಲೀಸಿಂಗ್ ಮಾಡಿದೆ, ಅಲ್ಲೂ ಇದೇ ಕತೆ. ಎಲ್ಲ ಈ ಥರ ಆದಾಗ ನಾನು ಒಂದು ಯೋಚನೆ ಮಾಡಿದೆ, ಯಾಕೆ ಇದನ್ನು ಮಾಡಿದೆ ಅಂದರೆ, ನನಗೆ ಉಯ್ಯಂಬಳ್ಳಿ ನಲ್ಲಹಳ್ಳಿ ಎಲ್ಲ ಮಾಡಿದಾಗ ಕೆಲವು ಏಕ ಬೆಳೆಗಳು ಮಾಡಿದೆ. ಸುಮಾರು 10 ಎಕರೆ ಜಮೀನಿಗೆ 15,000 ಬಾಳೆ ಹಾಕಿಸ್ದೆ. ನಾನು ಬಾಳೆ ಹಾಕಿಸಿದಾಗ 15 ರೂಪಾಯಿ ರೇಟ್. ಸುಮಾರು 5-6 ವರ್ಷದಿಂದ ರೇಟ್ ಬದಲಾವಣೆ ಆಗಿದೆ, ಪಚ್ಚಬಾಳೆ ಹಾಕಿದ್ದೆ. ಆ ಲೆಕ್ಕದಲ್ಲಿ ನಾನು 15,000 ಬಾಳೆ ಹಾಕಿಸ್ದೆ. 40-45 kg ಇಳುವರಿ ಬಂತು. ಸುಮಾರು ಒಂದು ಇಸ್ರೇ ಟೆಕ್ನಾಲಜಿ ಮಾಡಿದ್ದೆ. ಯಾಕೆಂದರೆ ನಾನು ಆ ಜಮೀನಿನಲ್ಲಿ ಪಾರ್ಟ್ನರ್ಶಿಪ್ ಮಾಡಿದ್ದೆ. ಯಾಕೆಂದ್ರೆ ನನ್ನ ಹತ್ರ ಅಷ್ಟಕ್ಕೆಲ್ಲ ದುಡ್ಡೆಲ್ಲ ಮುಂದೋಯ್ತು. ನಾನು ಆಗ ಏನು ಮಾಡಿದೆ ಅಂದರೆ, ಈ ಶಂಕರ್ನಾಗ ಮಾಡೋದು, ದುಡ್ಡಿದ್ದಾಗ ಎಕ್ಸ್ಪ್ರೆಸ್ ಫಿಲಮ್ ತೆಗಿಯೋರು, ದುಡ್ಡಿದ್ದಾಗ ಕಮರ್ಷಿಯಲ್ ಸಿನಿಮಾ ಮಾಡೋದು. ನನ್ನ ದುಡ್ಡಿರುವಾಗ ಸರ ಕೃಷಿ ಮಾಡೋದು, ದುಡ್ಡಿದ್ದಾಗ ಅವ್ರ ಜೊತೆ ಸೇರಿ ಪಾರ್ಟ್ನರಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡೋದು. ಆ ಥರ ಕೆಮಿಕಲ್ ಫಾರ್ಮಿಂಗಲ್ಲೇ ಬಾಳೆ ಬೆಳೆದೆ. ಸುಮಾರು ಲಕ್ಷಾಂತರ ಜನ ನನ್ನ ತೋಟ ಮೆಕ್ಕೆದಾಟು ರೋಡಲ್ಲಿ ಇದ್ದಿದ್ದು, ಸಂಗಮಪುರ ರೋಡಲ್ಲಿ ಮಿನಿಸ್ಟ್ರಿಗಳೆಲ್ಲ ಬಂದಿದ್ದು. ಭಾಳ ಚೆನ್ನಾಗಿ 44 kg ಇಳುವರಿ ಬಂತು. ಇವತ್ತು ಮಲ್ಟಿಪ್ಲೈ ಮಾಡಿ ನೋಡಿ, 45 kg ಇಳುವರಿ, 15 ರೂಪಾಯಿ ರೇಟು, 15,000 ಬಾಳೆ ಎಷ್ಟಾಗುತ್ತೆ ನೋಡಿ ಈ ಮೊಬೈಲಲ್ಲಿ. 1 ಕೋಟಿ ರೂಪಾಯಿ ನಮ್ಗೆ ಬರಬೇಕಾಗಿತ್ತು. ನನಗೆ 50 ಲಕ್ಷ, ಅವ್ರ 50 ಲಕ್ಷ ಅಂತ 50-50 ಮಾತಾಡ್ತೀನಿ. ಆದರೆ ನನ್ನ ದುರಾದೃಷ್ಟಕ್ಕೆ ಏನಾಯಿತು, ನನ್ನ ಬಾಳೆ ರೇಟ್ ಬಿದ್ದೋಗ್ತು. 4 ರೂಪಾಯಿ ರೇಟ್ ಆಗುತ್ತೆ. 4 ರೂಪಾಯಿ ರೇಟ್ ಆದಾಗ ನನ್ನ ಬಾಳೆ ತಗೊಳ್ಳೋಕ್ಕೆ ಯಾರು ಬರಲಿಲ್ಲ. ಸುಮಾರು ಜನ 30-40 ಎಕರೆ ಹಾಕಿದ್ರು ಬೆಳೆಗಳ ರೇಟ್ ಎಲ್ಲ ಕಿತ್ತಾಕ್ತಾರೆ. ಆವಾಗ ನಾನು ಒಂದು ಯೋಚನೆ ಮಾಡಿದೆ, ರೈತ ಏಕ ಬೆಳೆ ಬೆಳೆದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ಬುಕ್ಸ್ಗಳನ್ನು ಸ್ಟಡಿ ಮಾಡಿದೆ. ಅದರಲ್ಲಿ ಒಬ್ಬ ಯಶಸ್ವಿ ಕೃಷಿ ಅಂತ ಒಂದು ಪುಸ್ತಕ, ಅದನ್ನು ಓದಿದಾಗ ಒಬ್ಬ ಅಮೆರಿಕ ರೈತ 1000 ಎಕರೆ ಜಮೀನು ತರ್ತಾನೆ. 1000 ಎಕರೆ ಜಮೀನಿನಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಎಲ್ಲರೂ ಕಳ್ಕೊಂಡು 5 ಎಕರೆಗೆ ಬರ್ತಾನೆ. 5 ಎಕರೆಗೆ ಬಂದಾಗ 5 ಎಕರೆ ಜೀವನ ಮಾಡೋಕೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾನೆ. ಇಲ್ಲಿ ಮೊಲಗಳನ್ನು ಸಾಕಾಣಿಕೆ ಮಾಡ್ತಾನೆ. ಆ ಮೊಲಗಳಿಗೆ ಮೇವುಗೋಸ್ಕರ ತರಕಾರಿ ಮಳಿಗೆಗೆ ಹೋಗ್ತಾರೆ, ವೇಸ್ಟ್ ತರಕಾರಿಗೆ ತಗೊಳಕ್ಕೆ ಹೋದಾಗ ಅದು ಕೇಳ್ತಾನೆ, ಯಾಕಿಷ್ಟು ತರಕಾರಿ ವೇಸ್ಟ್ ಆಗ್ತಾ ಇದೆ. ಅವರು 2,000 ಕಿಲೋಮೀಟರ್ನ ಸಾವಯವ ತರಕಾರಿ ಅಲ್ಲಿಂದ ಬರ್ತಾರೆ, ಅದಕ್ಕೋಸ್ಕರ ವೇಸ್ಟ್ ಆಗ್ತಾ ಇದೆ. ಆಗ ಅವ್ರು ಯೋಚನೆ ಮಾಡ್ತಾರೆ, 2,000 ಕಿಲೋಮೀಟರ್ ಯಾಕೆ ಮಾಡಬೇಕು, ನನ್ನ 5 ಎಕರೆಯಲ್ಲಿ ಯಾಕೆ ಬೆಳೆಯಬಾರ್ದು ಅಂತವ ಯೋಚನೆ ಮಾಡಿ, ಅದು ಎಲ್ಲ ಥರ ಬೆಳೆಯಲ್ಲ. ತಿಂಡಿ ಬೆಳೀತಿಲ್ಲ, 1 ಎಕರೆ ಮಾಡಿದರೆ ಪೂರ್ತಿ ಟೊಮೆಟೊ, 1 ಎಕರೆ ಮಾಡಿದರೆ ಪೂರ್ತಿ ಕೋಸು, 1 ಎಕರೆ ಮಾಡಿದರೆ ಪೂರ್ತಿ ಬದನೆ, ಈ ಥರ ಕೃಷಿ ಮಾಡಲಿಲ್ಲ. 100 ಗಿಡ ಬದನೆ ಗಿಡ ಬೆಳೆದ್ರೆ 150 ಗಿಡ ಟೊಮೆಟೊ ಬೆಳೆಯುತ್ತೆ, 50 ಗಿಡ ಮೆಣಸಿನ್ಕಾಯಿ ಬೆಳೆಯುತ್ತೆ, 100 ಗಿಡ ಬೆಂಡೆಕಾಯಿ ಬೆಳೆಯುತ್ತೆ. ಈ ಥರ ಮಾಡಿ ಅವರು 1 ವರ್ಷದಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 1,08,00,000 ಸಂಪಾದನೆ ಮಾಡ್ತಾರೆ, ಅಂತತ್ವ ಕೊಡ್ತಾರೆ. ನಾನು ಅದನ್ನೇ ಬೇಸಾಗಿ ಇಟ್ಕೊಂಡು ನಾನೊಂದು ಮಾಡಲ್ ಮಾಡ್ತೀನಿ. ಹೇಗೆ 1 ಎಕರೆ ಒಂದೇ ಸಲ ವ್ಯವಸಾಯ ಮಾಡೋದು ಬೇಡ, ಅದನ್ನು 16 ಭಾಗ ಮಾಡ್ತಾರೆ. 1 ಎಕರೆ 40 ಗುಂಟೆ 16 ಭಾಗ ಮಾಡಿದಾಗ 2.5 ಗುಂಟೆ ಬರುತ್ತೆ. 2.5 ಗುಂಟೆ ಬಂದಾಗ ಅದನ್ನು 6 ಬೆಡ್ ಮಾಡ್ತೀನಿ. 2.5 ಗುಂಟೆಗೆ 6 ಬೆಡ್ ಬರ್ತದೆ. 1 ಎಕರೆಗೆ 3 ಬೆಡ್ ಬರ್ತದೆ. ಪ್ರತಿ ವಾರ 6 ಬೆಡ್, 6 ಬೆಡ್ಗೆ 30 ಥರ ತರಕಾರಿ. ಈಗ ಮೊದಲನೇ ಬೆಡ್ಗೆ ನೀವು 1 ಅಡಿ ಇವೆಲ್ಲ ಸೊಪ್ಪನ್ನ ಚೆಲ್ತೀರಿ ಬೆಡ್ಗೆ. ನಾನು ಲೈನ್ ಹಾಕೋದು, 1 ಅಡಿಗೆ ಸೊಪ್ಪು ಹಾಕೋದು. ಮತ್ತಿಗೆ ಸೆಂಟ್ರಿಗೆ ಟೊಮೊಟೊ ಮಾಡೋದು, 50 ಗಿಡ ಟೊಮೊಟೊ, 100 ಲೈನ್ ಸೊಪ್ಪು, ಪಕ್ಕದಲ್ಲಿ ಒಂದು 200 ಗಿಡ ಗಿಡಕ್ಕೆ, ಮತ್ತು 25 ಅಡಿಗೆ 3 ಗಿಡ ಹೀರೆಕಾಯಿ, 1 ಗಿಡ ನುಗ್ಗೆ, 5 ನುಗ್ಗೆ 15 ಇದು ಬಳ್ಳಿ ತರಕಾರಿ. 2ನೇ ಬೆಳಿಗ್ಗೆ ಪುನಃ ಚೇಂಜ್, ಮೆಂತ್ಯ ಬದಲಿಗೆ ಪಾಲಕ್ ಸೊಪ್ಪು ಹಾಕೋದು, ಟೊಮೊಟೊ ಬದಲಿಗೆ ಬದನೆಕಾಯಿ ಹಾಕೋದು,
ಗೆಡ್ಡೆಕೋಸು ಬಂದಾಗ ಬೀಟ್ರೂಟ್ ಹಾಕೋದು, ಅಲ್ಲಿ ಹೀರೆಕಾಯಿ ಬಂದಾಗ ಹಾಗಲಕಾಯಿ. ಹಿಂಗೆ ಪ್ರತಿ ಬಿಟ್ಟಲ್ಲೂ ಚೇಂಜ್ ಮಾಡ್ಕೊಂಡು ಮಾಡೋದು ಕೊಡ್ತೀನಿ ನಾನು, ಕಂಪ್ಯೂಟರ್ ಮಾಡೋದು ಮಾಡ್ತೀನಿ. ಈ ಥರ ಪ್ರತಿ ವಾರ ಮಾಡ್ಕೊಂಡು ಹೋಗೋದು. ಪ್ರತಿ ವಾರ ಒಂದು ನಾನು ಅಲ್ಲಿ ಕನಕಪುರ ಫೇಲ್ ಆದಮೇಲೆ ನಾನು ನೆಲಮಂಗಲ ಬಂದ್ಬಿಡ್ತೀನಿ ಇದನ್ನು ಮಾಡೋಕ್ಕೆ. ಅಲ್ಲಿ ಒಂದೇ ಒಂದು ಎಕರೆ ಸಿಗ್ತದೆ, ಆ ಒಂದು ಎಕರೆಯಲ್ಲಿ ಇದನ್ನು ಮಾಡೋದು. ಆ ನೆಲಮಂಗಲ ಬರಬೇಕಾದ್ರೆ ನನ್ನ ಮಗಳಿಗೆ IAHR ಸೈಂಟಿಸ್ಟ್ ಆಗಿ ಕೆಲಸ ಸಿಕ್ಬಿಡ್ತದೆ. ಅವಾಗ ಇಲ್ಲಿಗೆ ಬಂದು ಅವು ಎತ್ಕೊಂಡು ಡೌನ್ ಮಾಡ್ತಾರೆ, ನಾನು ಇಲ್ಲಿ ಮಾಡ್ತೀನಿ. ಅಲ್ಲೇ ಒಂದು ಸೊಸೈಟಿ ಇರ್ತದೆ, ರೈತರ ಸೊಸೈಟಿ ಮಾಡ್ಕೊಂಡಿದ್ದು, ಒಂದು 200 ಜನ ರೈತರು ಸೇರಿ ಮಾಡ್ಕೊಳ್ಳೋದು. ನಾವೆಲ್ಲ ಅಲ್ಲಿ ಸೊಸೈಟಿ ಕೊಡೋದು. ಆ ಸೊಸೈಟಿಯವರು ಬೆಂಗಳೂರು ಅಂಗಡಿಗಳಿಗೆ ಸಪ್ಲೈ ಮಾಡೋದು. ನನಗೆ 20 ರೂಪಾಯಿ ತರಕಾರಿ ಅವರೇಜ್, 10 ರೂಪಾಯಿ ಸೊಪ್ಪು ಕೊಡ್ತಾರೆ ರೇಟ್. ಈ ಥರ ಕೊಟ್ಟಾಗ ನನಗೇನಾಗುತ್ತೆ, ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಿಗೋ ಥರ ಆಗುತ್ತೆ. ಈ ವಾರಕ್ಕೆ 2 ಕುಂಟೆ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ನಿಮಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಸಿಗೋ ಥರ ಆಗುತ್ತೆ. ಇದು ಹೇಗೆ ಅಂತ ನೀವು ಕೇಳ್ಬೋದು. ಈಗ 100 ಲೈನ್ ಸೊಪ್ಪು ಇರುತ್ತೆ, 100 ಲೈನ್ ಸೊಪ್ಪಿಗೆ ಬರೀಬೇಕು, ಹೇಳಿದ್ರೆ ಸಾಕಲ್ಲ. 100 ಲೈನ್ ಸೊಪ್ಪು ಇರುತ್ತೆ, 1 ಲೈನ್ 1 ಕಟ್ ಸೊಪ್ಪು ಕೊಡುತ್ತೆ. 100 ಲೈನ್ಗೆ 100 ಕಟ್ ಸೊಪ್ಪು 10 ರೂಪಾಯಿ. ನನಗೆ ಎಷ್ಟಾಯ್ತು? 1000 ರೂಪಾಯಿ ಬರುತ್ತೆ. 2 ಅಡಿ ಟೊಮೆಟೊ ಹಾಕಿರ್ತೀನಿ, 50 ಟೊಮೆಟೊ. 1 ಟೊಮೆಟೊ 2 kg ಬಿಡಲ್ಲ, 2 kg ಬಿಡ್ತದೆ. 50 ಗಿಡಕ್ಕೆ 100 kg ಟೊಮೆಟೊ ಆಯ್ತು. 100 kgಗೆ ಒಂದು ಆವರೇಜ್ 20 ರೂಪಾಯಿ ರೇಟ್. 100 kgಗೆ 20 ರೂಪಾಯಿ ಅಂದರೆ 2000. ಇದು 2000, ಸೊಪ್ಪು 1000, 3000. ಮತ್ತು ಬಳ್ಳಿ ತರಕಾರಿ ಒಂದು 12-3 ಗಿಡ ಹಾಕಿರ್ತಾರೆ, ಅದರದ್ದೊಂದು 25 kg 20 ರೂಪಾಯಿನಾಗ 500 ರೂಪಾಯಿ, 3500 ಆಯಿತು. ಮತ್ತು ಗೆಡ್ಡೆ ತರಕಾರಿ ಒಂದೊಂದು ಗೆಡ್ಡೆಕೋಸು ಅಥವಾ ಬೀಟ್ರೂಟು, ಕ್ಯಾರೆಟ್ 125 ಗ್ರಾಮ್ ಬರುತ್ತೆ ಸರ್. ನಾನಿಲ್ಲಿ ತುಂಬ ಕಡಿಮೆ ಇಳುವರಿ ಹೇಳ್ತಾ ಇದ್ದೀನಿ. ರೇಟು ಇಲ್ಲಿ 20 ರೂಪಾಯಿನಾಗ ಯಾರು ಕೊಡಲ್ಲ. ಇವತ್ತು ಸಾವಯವ ತರಕಾರಿ ಬೆಂಗಳೂರಿನಲ್ಲಿ 100-150 ರೂಪಾಯಿ 1 kg. ಅದು ನಾನು ಭಾಳ ಕಡಿಮೆ ಹೇಳ್ತಾ ಇದ್ದೀನಿ. ಅದೊಂದು 500, ಒಟ್ಟು 4000 ರೂಪಾಯಿ ಒಂದು ಬೆಡ್ಡಿಗೆ ಸಿಗೋದು. ನನ್ನ ಬೆಡ್ ಇರೋದಷ್ಟೇ 100 ಬೆಡ್. 100 ಬೆಡ್ಗೆ ಒಂದು ಬೆಡ್ಡಿಗೆ 4000 ಆದರೆ 100 ಬೆಡ್ಗೆ ಎಷ್ಟಾಯಿತು? ಎಷ್ಟು? 4 ಲಕ್ಷ ಆಯಿತು. 4 ತಿಂಗಳಿಗೆ 4 ಲಕ್ಷ ಆದರೆ ತಿಂಗಳಿಗೆ ಎಷ್ಟಾಯಿತು? 1 ಲಕ್ಷ ಆಯಿತು. ಈಗೆಲ್ಲ ರೈತರು ಹೇಳೋದೇನೋ ವರ್ಷಕ್ಕೆ 1 ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ, ತಿಂಗಳಿಗೆ 1 ಲಕ್ಷ ಹೆಂಗೆ ಸಂಪಾದನೆ ಮಾಡೋದು? ಈಗ ನೀವೆಲ್ಲ ರೈತರೇ ಇದ್ದೀರಿ. ಈಗ ನಾನು ಹೇಳಿದ್ರಲ್ಲಿ ಯಾವ್ದಾರ ಇಳುವರಿ ಜಾಸ್ತಿ ಹೇಳಿ, ರೇಟ್ ಜಾಸ್ತಿ ಇದೆ. ಆದರೆ ಇಲ್ಲಿ ಯಾರು ಮನಸ್ಸು ಮಾಡ್ತಾರೆ, ಈ ಥರ ಬೆಳೆ ಬೆಳೆಯೋದಕ್ಕೆ ಯಾರೋ ಮನಸ್ಸು ಮಾಡ್ತಾರೆ. ಆ ಥರ ಮಾಡಿ ನಾನು ಈ ಕನಕಪುರದಲ್ಲಿ ಸುಮಾರು 20 ಲಕ್ಷ ಕಳ್ಕೊಂಡಿದ್ದೆ. ನನಗಲ್ಲಿ 20 ಲಕ್ಷ ಬಂದ್ಬಿಟ್ಟು, ನಾನು ಕಳ್ಕೊಂಡಿದ್ದ ದುಡ್ಡು ಅಲ್ಲಿ ಬಂದ್ಬಿಡ್ತು. ಆವಾಗ ನಮ್ಮ ಮಗಳನ್ನ ಅಲ್ಲೇ ನೆಲಮಂಗಲದಲ್ಲೇ ಮದುವೆ ಮಾಡಿ, ಆನಂತರ ನಾನು ಅಮ್ಮವ್ರ ಕಡೆ ನನ್ನ ಸ್ವಂತ ಜಮೀನಿತ್ತು. ಆಮೇಲೆ ಅಲ್ಲೂ ಸಹ ನನ್ನ ತರಕಾರಿ ಗಿಡಗಳಿಗೆ ನಾವು ಹೊಟ್ಟೆಯವರಿಗೆ ಬಂದಿತ್ತು. ಏನು ಹಿಂಗೆ ಸಂಪಾದನೆ ಮಾಡ್ತಾರೆ, ಇಷ್ಟು ಜನ ಬರ್ತಾರೆ, ಎಲ್ಲ ಬಸ್ ಮಾಡ್ಕೊಂಡು ಬರೋರು, ಆಮೇಲೆ ಬೇರೆ ಬೇರೆ ದೇಶದಿಂದೆಲ್ಲ ಬರೋರು. ಅವ್ನು ಹೊಟ್ಟೆಯವರಿಗೆ ಬಂದ್ಬಿಟ್ಟು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಕಳೆ ಅಷ್ಟೇ ಗುತ್ತಿಗೆ ಯಾರೂ ಮಾಡ್ಕೊಳೋದ್ರ ಸ್ವಂತ ಜಮೀನಿದೆ. ಇವಾಗ ಸುಮಾರು 250 ಬೆಳೆಗಳನ್ನು ಮಾಡ್ತಾರೆ. ಇಲ್ಲಿ ನಾನು ಹೇಳೋದೇನು ಅಂತಂದರೆ, ಮನುಷ್ಯನಿಗೆ ನಾನು ತರಬೇತಿ ಕೊಡೋದೇನಪ್ಪ ಅಂದರೆ ಫುಡ್ಡು, ದುಡ್ಡು. ಆಹಾರ, ಊಟ ಮಾಡೋಕ್ಕೆ ಆಹಾರ, ಖರ್ಚಿಗೆ ದುಡ್ಡು, ಎರಡಿದ್ರೆ ಪ್ರಪಂಚದಲ್ಲಿ ಇನ್ನೇನು ಬೇಕಿದೆ. 2.5 ಗುಂಟೆ ಜಾಗದಲ್ಲಿ ನೀವೊಬ್ಬರು ಮನುಷ್ಯ ಆಹಾರನ ಹೊಟ್ಟೆ ತುಂಬ ಬೆಳಬೇಕು. 2.5 ಗುಂಟೆ ಜಾಗದಲ್ಲಿ ನೀವೇನಾದ್ರೂ ನಾನು ಹೇಳೋ ಥರ ಮಿಶ್ರ ತರಕಾರಿಗಳನ್ನು 30 ಥರ ತರಕಾರಿ ಬೆಳೆದ್ರೆ ತಿಂಗಳಿಗೆ 25,000 ಬೆಳೆದ್ರೆ ಒಬ್ಬ ಮನುಷ್ಯನಿಗೆ ನಾನು ಹೇಳಿದೆ. ನಿಮ್ಮನೆ 4 ಜನ ಇದ್ದರೆ 10 ಕ್ವಿಂಟಲ್ ಆಹಾರ ಬೆಳ್ಕೊಳ್ಳಿ, 10 ಕ್ವಿಂಟಲ್ ಬೇಸಾಯ ಮಾಡಿ, ತರಕಾರಿ ಬೇಸಾಯ 10 ಕ್ವಿಂಟಲ್ ಮಾಡಿದರೆ ತಿಂಗಳಿಗೆ 1 ಲಕ್ಷ ಸಿಗುತ್ತೆ. ನಿಮ್ಮ ಮನೆಗೆ ಆಹಾರ ಆಯಿತು, ಫುಡ್ಡು
ದುಡ್ಡು ಎರಡು ಬಂತು. ಅರ್ಧ ಎಕರೆಯಲ್ಲಿ ಮನೆ ಚೆನ್ನಾಗೇ ಇರ್ಬೋದು, ತಿಂಗಳು 1 ಲಕ್ಷ ತಗೊಂಡ್ರೆ ಹೆಂಗೆ ಇರ್ಬೋದು? ಈಗ ಸಾಫ್ಟ್ವೇರ್ ಇಂಜಿನಿಯರ್ಗೆಲ್ಲ ಎಷ್ಟು ಕೊಟ್ಟರು? 1 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ. ಹೆಂಗ್ ಬರ್ತಾರೆ ನಿಮ್ಮ ಹತ್ರಕ್ಕೆಲ್ಲ? ಎಲ್ಲ ಒಂದು ಕಾರ್ ತಗೊಂಡು ಜೋರಾಗಿ ಬರ್ತಾರೆ, ವಾರ ಶನಿವಾರ ಭಾನುವಾರ ಎಲ್ಲ ಕಡೆ ಸುತ್ತಾರೆ, ಕೊಡೋದೇ 1 ಲಕ್ಷ. ಈಗ ಒಬ್ಬರು ರವಿ ಚನ್ನಣ್ಣನವರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅವರೊಂದು ಕತೆ ಹೇಳಿ ಒಂದು ಕಡೆ ಹೇಳಿದ್ರು. ಒಬ್ಬ ಬಳ್ಳಾರಿನಲ್ಲಿ ಅವನು ಆಂಧ್ರ ಪ್ರದೇಶದಿಂದ ಬಂದು ಹಾಲು ಕರೀತಾ ಇದ್ದಾನೆ. ಎಲ್ಲರ ಮನೆಯಲ್ಲೂ ಸೀಮೆಸ್ಗಳಲ್ಲಿ ಹಾಲು ಕರೀತು, ಏನು ದುಡ್ಡು ಕೊಡೋರು, ದುಡ್ಡು ಆಯ್ತಾರೆ. ಅಲ್ಲಿ ಒಂದು ಡಾಬಾ ಇಟ್ಕೊಂಡ. ಡಾಬಾದಲ್ಲಿ ಫೇಲ್ ಆಗ್ಬಿಟ್ಟ. ಅಲ್ಲಿಂದ ಬ್ಯಾಗ್ ತಗೊಂಡು ಮೈಸೂರಿಗೆ ಬಂದ್ಬಿಟ್ಟ. ಮೈಸೂರು ಒಂದು ಡಾಕ್ಟರ್ದು 2.5 ಎಕರೆ ಜಮೀನಿತ್ತು. ಅಲ್ಲಿ ಬಾಳೆ ಹಾಕಿಸ ಮೊದಲೇ ಮಾತಾಡಿದ ನಂತರ 50-50 ಇದ್ದ, ಅವ್ರಿಗರ್ಥ ಇವ್ರಿಗರ್ಥ ಅಂತ. ದುಡ್ಡು ಬಂತು. ದುಡ್ಡು ಬಂದ್ಮೇಲೆ ಅರ್ಧ ದುಡ್ಡು ಎತ್ಕೊಂಡು ಪುನಃ ಇವನ ಜಮೀನ ಮಾಡಲಿಲ್ಲ. ಅವನು ಪುನಃ ಅವನೇ ಸಂಬಳ ನೃತ್ಯ ಮಾಡ್ತಾನೆ, ಬೇರೆ ಜಮೀನು ಮಾಡ್ಕೊಂಡು ಇವತ್ತು ಅವ್ರು 700 ಹತ್ರ ಇದ್ದಾರೆ. ಶ್ರೀನಿವಾಸ್ ಅಂತ ಎಷ್ಟಿರ್ಬೋದು ಅವ್ರ ಜಮೀನು? ಇವತ್ತು 650 ಎಕರೆ ಒಡೆಯ, 650 ಎಕರೆ ಬಾಳೆ ಬೆಳೀತಾರೆ. ಅದಕ್ಕೆ ರವಿ ಚಂದ್ರನ್ ಅವರು ಹೇಳಿದ್ದೇನು ಅಂದ್ರೆ, ಅವ್ರ ಸಂಬಳ ಆ ಟೈಮಲ್ಲಿ 1.25 ಲಕ್ಷ ಅಂತೆ. IPS ಮಾಡಿರೋರು ಸ್ಟಾರ್ಟಿಂಗ್ ಸಂಬಳ 1.25 ಲಕ್ಷ. ನಾನ್ ದೊಡ್ಡವನ ರೈತ ದೊಡ್ಡವನ ಅಂತ ಕೇಳೋದು. ಅದೇ ರೀತಿ ನಾನು ನಿಮ್ಗೆ ಹೇಳೋದು ಏನಂದ್ರೆ, ನಿಮ್ಮ ಆಹಾರನ ನೀವು ಬೆಳಕೊಳ್ಳಿ. ಇದುವರೆಗೆ ಪ್ರಸನ್ನಗೌಡರು ಪ್ರತಿಯೊಂದು ವಿಷಯನೂ ನಿಮ್ಗೆ ಹೇಳಿದ್ದಾರೆ. ನಮ್ಮ ಹಿಂದೆ ಎಲ್ಲ ನಮ್ಮ ರೈತರು ಅವ್ರಿಗೆ ಬೇಕಾದ ಎಲ್ಲನೂ ಬೆಳ್ಕೊಳ್ಳೋದು. ಕೆಲವೊಂದು ರಾಗಿ ಹಾಕಿದ್ರೆ ಒಂದು ಅಕ್ಕಡಿ ಸಾಲು ಅಂತ ಹಾಕೋದು. ಆ ಸಾಲಲ್ಲಿ ಕಡ್ಡಿಕಾಳು, ಅವರೆಕಾಳು, ತೊಗರಿಕಾಳು, ತೊಗರಿ ಜೋಳ, ಪ್ರತಿಯೊಂದನ್ನು ಸಾಲು ಕೊಡೋದು. ಅವ್ರಿಗೆ ಬೇಕಾದದನ್ನ ಒಂದು 300 ಗುಣಿ ಮೆಣಸಿನ್ಕಾಯಿ ಕೊಡೋರು, ಆ ಮೆಣಸಿನ್ಕಾಯಿ ಸುತ್ತ ತರಕಾರಿಗಳು ಬೆಳ್ಕೊಳ್ಳೋರು. ಅವ್ರು ಬೇಕಾದ ಎಲ್ಲವನ್ನೂ ಅವರು ಬೆಳ್ಕೊಳ್ತಾ ಇದ್ರು. ಯಾವುದಕ್ಕೂ ಅಂಗಡಿ ಹೋಯ್ತಾ ಇಲ್ಲ. ನಾನೇ ನಿಜವಾಗಿ ನಮ್ಮನೆ ನೋಡುವಂಥದ್ದು ಉಪ್ಪು ಮತ್ತು ಸೀಮೆಎಣ್ಣೆ 2 ಮಾತ್ರ ನಮ್ಮನೆ ಕೊಂಡು. ಕಾಫಿ ಗಿಡನೂ ಸಹ ನಮ್ಮನೆ 2 ಕಾಫಿ ಗಿಡ ಇದೆ. ಈಗ ಬೆಂಕಿಪಟ್ಟಣ ಬೇಕು ಅಂದ್ರು, ಆ ಬೆಂಕಿಪಟ್ಟಣ ಬೆಂಕಿ ಹಚ್ತಾನೆ ಇದ್ರು ಹಳ್ಳಿಲಿ. ನಿಮ್ಗೆ ಗೊತ್ತೋ ಏನೋ ಕಡೆ ಹಿಂದೆ ಪಕ್ಕದ ಮನೆ ನೀರೊಲೆ ಗುರಿ ಹಾಕಿದೆ, ಕೆಂಡನ ದೋಸಲ್ಲಿ ಅಂತ ಅಂದ್ಬಿಟ್ಟು ಇವ್ರಿಗೆ ಒಲೆ ಹೊಡಿತಾರೆ. ಆಮೇಲೆ ಬೆಂಕಿ ಹಚ್ಚಬೇಕು ಅಂತ ಆದ್ಮೇಲೆ ಒಲೆ, ಅವ್ರ ಮನೆ ಒಂದು ಕಡೆ ತೆಂಗಿನ ಗರಿ ಜಾಸ್ತಿ, ಅವ್ರ ಮನೆ ಒಲೆ ಹೊಡಿತಾ ಇದೆ, ತೆಂಗಿನ ಗರಿ ಹಚ್ಕೊಂಡು ಇವ್ರು ಒಲೆ ಹೊಡಿತಾರೆ. ಬೆಂಕಿ ಬೇಕೇ ಇಲ್ಲ, ಮನೆಯಲ್ಲೆಲ್ಲ ಸಮೃದ್ಧಿ ಆಗಿದೆ. ಆದರೆ ಬರ್ತಾ ಈ ಸ್ವಾತಂತ್ರ್ಯ ಬಂದ ನಂತರ ನಮ್ಮನ್ನ ಪರಾವಲಂಬಿಗಳು ಮಾಡೋದು. ಅಲ್ಲಿವರೆಗೂ ಸೌಲಭ್ಯ ಆಗಿದೆ. ಈಗ ಹೊಲ ಉಳ್ಬೇಕು ಅಂದರೆ ನಮ್ಮವೇ ದನ ಇದ್ದು ಹೊಲ ಉಳುಮೆ ಮಾಡ್ಕೊಳ್ಳೋದು, ನಮ್ಮದೇ ಗೊಬ್ಬರ ತಯಾರು ಮಾಡ್ಕೊಳ್ಳೋದು, ಆ ಗೊಬ್ಬರ ಹಾಕೋದು, ನಾವೇ ಬೀಜ ತಯಾರು ಮಾಡಿ ಇಟ್ಕೊಳ್ಳೋದು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗುಡಾಣ ಮನೆ ಇರುತ್ತೆ. ಎಲ್ಲ ಬೂದಿ ಹಾಕಿ ಬೀಜ ಇಟ್ಕೊಳ್ಳೋದು, ಶೇಖರಣೆ ಮಾಡಿಟ್ಕೊಳ್ಳೋದು, ಅದೇ ಬೀಜನ ಉಪಯೋಗಿಸ್ಕೊಳ್ಳೋದು. ಬರ್ತಾ ಏನಾಯ್ತು ಅಂದರೆ ಅವಲಂಬನೆ ಆಯಿತು. ಟ್ರ್ಯಾಕ್ಟರ್ಗಳು ಬಂತು. ಟ್ರ್ಯಾಕ್ಟರ್ಗೆ ಬಾಡಿಗೆ ತರಬೇಕು, ಹೊಲ ಉಳಿಸೋದು. ಬೀಜ ನಿಮ್ಮ ಹತ್ರ ಇರೋ ಬೀಜ ಎಲ್ಲ ಹಾಳು ಮಾಡೋದು, ಅವರೇ ಬೀಜ ಪ್ಯಾಕ್. ಈಗ ಮಳೆಗಾಲ ಬಂತು ಅಂದರೆ ಆ ಬೀಜ ತರಕ್ಕೆ ನೀವು ಕಲ್ಪರ್ಕೋಬೇಕು. ಆಮೇಲೆ ಆ ಬೀಜ ಹಾಕಿದ್ರೆ ಅದಕ್ಕೆ ರೋಗ ಜಾಸ್ತಿ, ಔಷಧಿ ಹೊಡಿಬೇಕು. ಪ್ರತಿಯೊಂದು ಅವಲಂಬನೆ ಆಗಬೇಕು. ಆಮೇಲೆ ಕನಕಪುರಕ್ಕೆ ಹೋದ್ಮೇಲೆ ನೀವು ಸುಮ್ಮನೆ ಬರ್ತೀರಾ, ಹೋಟ್ಲಿಗೆ ಹೋಗ್ತೀರಿ, ಸಿನಿಮಾಗೆ ಹೋಗ್ತೀರಿ, ಎಲ್ಲ ಹೋಗ್ತೀರಿ. ದುಡ್ಡು ಎಲ್ಲದಕ್ಕೂ ದುಡ್ಡು ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಬಂತು. ಅವಲಂಬನೆ ಆಯಿತು. ಯಾರು ಸ್ವಾವಲಂಬಿ ಆಗಿದ್ದ ರೈತ ಅವನ್ನೆಲ್ಲ ಪರಾವಲಂಬಿ ಆಗ್ತಾರೆ. ಆದರೆ ಇಲ್ಲಿ ಸಿಕ್ಕಿದ ಬಡವಳಿ ಏನೋ, ಈಗ ಒಂದು ಟೊಮೊಟೊ ಮಾಡ್ತೀವಿ, 1.5 ಲಕ್ಷ ಖರ್ಚಾಗುತ್ತೆ 1 ಎಕರೆ ಮಾಡೋಕ್ಕೆ. ನಮ್ಮ ಟೊಮೊಟೊ ಬಂದಾಗ 2 ರೂಪಾಯಿ ರೇಟ್ ಆಗುತ್ತೆ. ಆಗ ಪ್ರತಿಯೊಬ್ಬರು ಆ ಟೊಮೊಟೊ ತಗೊಂಡಾಗೆ ರೋಡಿಗೆ ಸರಿಬೇಕು, ಇಲ್ಲ ಗಿಡದಲ್ಲೇ ಬಿಡೋದು. ಕೋಲಾರದಾಗೆಲ್ಲ ರೋಡ್ ಎಲ್ಲ ಹೋಗಿ ರೋಡಲ್ಲಿ ಕೆಂಪು ಕಾಣಿಸ್ತಾರೆ ಕೋಲಾರದಲ್ಲಿ. ಆದರೆ ನಮ್ಮ ಕಡೆ ಗಿಡದಲ್ಲೇ ಬಿಡ್ತಾರೆ. ಅದೇ ರೀತಿ ನಾನಿಲ್ಲಿ ಉಯ್ಯಂಬಳ್ಳಿಲಿ ಸಾಂಬಾರು ಸೌತೆ ಬೆಳೆದಿದ್ದೆ, 10 ಎಕರೆ 50 ಟನ್ ಸಾಂಬಾರು ಸೌತೆ ಬೆಳೆದಿತ್ತು. ನಾನು ಹಾಕಿದಾಗ 18 ರೂಪಾಯಿ ರೇಟ್ ಇತ್ತು. ನನ್ನ ಸಾಂಬಾರು ಸೌತೆ ಬಂದಾಗ 1 ರೂಪಾಯಿ ಇತ್ತು. ಮೈಸೂರು ಮಾರ್ಕೆಟ್ ಹೋಗಿ ಕೇಳಿದಾಗ ನೀವು ತಂದರೆ ನಿಮ್ಮ
ಇದು ಲಾರಿ ಬಾಡಿಗೆ ಕೊಡೋಕ್ಕಾಗಲ್ಲ, ತರಲೇಬೇಡಿ ಅಂತ. ಕೊನೆಗೆ ನಾನು ಅಡ್ನೆ ಹಾಕಿ ಅವರ ಇಡ್ಬೋದು, ಮಂಗಳೂರು ಕಡೆ ಎಲ್ಲ ಇಡ್ತಾರೆ, 1 ವರ್ಷ ಗಂಟೆ ಇಡ್ತಾರೆ. ಒಂದು ಮನೆ ಬಾಡಿಗೆ ತಗೊಂಡೆಲ್ಲ ಇಟ್ಟೆ. ಕೊನೆಗೆ ರವಿಶಂಕರ್ ಆಶ್ರಮದವ್ರು ಬಂದು 20 ಟನ್ ತಗೊಂಡ್ರು, 30 ಟನ್ ವೇಸ್ಟ್ ಆಯಿತು. ಹೀಗೆ ನಾನು ಹೇಳೋದೇನಂದರೆ ಏಕ ಬೆಳೆಗಳು ಮಾಡಬೇಡಿ. ಯಾವುದೇ ಬೆಳೆ ಮಾಡಿದ್ರೆ ನೀವು ಏಕ ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನು ಮಾಡಿ. ನಾನು ಹೇಳಿದ್ದೀನಿ, ಈಗ ಸಪೋಸ್ ನೀವು ಒಂದು ವಾರಕ್ಕೆ 100 ಕಟ್ಟು ಸೊಪ್ಪು ಬರುತ್ತೆ ನಿಮ್ಮ ಹತ್ರ. 100 ಕಟ್ಟು ಸೊಪ್ಪು ನಿಮ್ಮ ಅಕ್ಕಪಕ್ಕ ಮನೆ ಕೊಡೋಕ್ಕಾಗಲ್ಲ. ನೀವು ಈಗ ಮೆಂತ್ಯ ಸೊಪ್ಪು ಬರುತ್ತೆ, ಎಲ್ಲರೂ ಪ್ರತಿಯೊಬ್ಬರು ಹೋಗ್ಬಿಟ್ಟು ಮಾರ್ಕೆಟಲ್ಲಿ 300-400 ರೂಪಾಯಿ ತರಕಾರಿ ತರ್ತಾರೆ. ಅದನ್ನೇ ನೀವು ಇವ್ರಿಗೆ ಕೊಡಿ. ನೀವು ಟೊಮೊಟೊ ಬರ್ತದೆ ಒಂದು 10 kg, ಎಲ್ಲ ಮನೆಗೂ ಕೊಡ್ಬೋದಲ್ವಾ? ಮೆಣಸಿನ್ಕಾಯಿ ಬರ್ತದೆ. ಅದೇ ರೀತಿ ನಾನೇನು ಮಾಡಿದ್ದೀನಿ ಅಂದರೆ, ಒಂದು 1500 ರೂಪಾಯಿ ಪ್ಯಾಕೇಜ್ ಮಾಡಿ, ಒಂದು ಮನೆಗೆ 1500 ರೂಪಾಯಿ ಕೊಟ್ಟರೆ 20 kg ತರಕಾರಿ, 20 ಕಟ್ಟು ಸೊಪ್ಪು ಪ್ರತಿ ತಿಂಗಳು ಕೊಟ್ಬಿಡೋದು. ಪ್ರತಿ ತಿಂಗಳು 5 kg, ಒಂದು ವಾರಕ್ಕೆ 5 kg ತರಕಾರಿ, 5 ಕಟ್ಟು ಸೊಪ್ಪು, 1500 ರೂಪಾಯಿ ಕೊಡ್ತಾರೆ. ನನಗೆ 200 ರೂಪಾಯಿ ಖರ್ಚಾಗುತ್ತೆ, 1000 ರೂಪಾಯಿ ಬೆಳೆಯುತ್ತೆ. 1 ಎಕರೆನಲ್ಲಿ ಬೆಳೆದ್ರೆ ನೀವು 500 ಮನೆಗೆ ಕೊಡ್ಬೋದು. ಒಂದು ಮನೆಗೆ 1000 ಬೆಳೆದ್ರೆ 500 ಮನೆಗೆ ಎಷ್ಟಾಯ್ತು? 5 ಲಕ್ಷ ಎಷ್ಟಾಯ್ತು ಹೇಳಿ, ಯಾರು ಜೋರಾಗಿ ಹೇಳಿ. 5 ಲಕ್ಷ 5 ಲಕ್ಷ 5 ಲಕ್ಷ ಸಂಪಾದನೆ ಮಾಡೋ ಯಾವ ರೈತ ಇದ್ದಾರೆ? ಈ ಥರ ಮಾಡ್ಕೊಂಡು ಹೋಗಿ 2 ಗಂಟೆ ಪ್ರತಿ ವಾರ ಮಾಡ್ಕೊಂಡು ಅದನ್ನ ಮಾರಾಟ ನೀವೇ ಮಾಡಿ. ಅದಕ್ಕೇನು ಹೇಳೋದು ಅಂದರೆ, ಕೃಷಿಗೆ ಬರೋರಿಗೆ ನಿಮ್ಮದು ಜಮೀನು ಇರಬೇಕು, ಆ ಜಮೀನಿಗೆ ನೀರಾವರಿ ಸೌಕರ್ಯ ಇರಬೇಕು, ಮತ್ತೆ ಸ್ವಂತ ಮಾರುಕಟ್ಟೆ ಮಾಡೋ ಕೆಪಾಸಿಟಿ ಇರಬೇಕು. ಇನ್ನೊಬ್ಬರು ಮಾರುಕಟ್ಟೆ ನೋಡಿದರೆ ನಾವು ಬದುಕಕ್ಕಾಗಲ್ಲ. ಏಕೆಂದರೆ ಇವತ್ತು ನಾವು ತರಕಾರಿ ಬೆಳೆದ್ರೆ ನಮ್ಮ ಹತ್ರ ಒಬ್ಬ ತಗೋತಾರೆ, ನಾವು ತಗೊಂಡಾಗ ಇನ್ನೊಬ್ಬರು ಕೊಡ್ತಾರೆ, ಇನ್ನೊಬ್ಬ ತಗೊಂಡಾಗ ಇನ್ನೊಬ್ಬರು ಕೊಡ್ತಾರೆ. ಅದೆಲ್ಲ ಹೋಗಿ ಬೆಂಗಳೂರು ತಲುಪುತ್ತೆ. ಈ ವ್ಯಾಪಾರಗಾರ ಹೋಗಿ ಬೆಂಗಳೂರು ಹೋಗಿ ಅಲ್ಲೆಲ್ಲ ತಗೋತಾರೆ. ಇವು 2 ರೂಪಾಯಿ ಟೊಮೆಟೊ ಮಾರಿದ್ರೆ ಅಲ್ಲಿ ಇಲ್ಲಿಗೆ ಬರೋದು 20 ರೂಪಾಯಿ ಆಗುತ್ತೆ. ಅದನ್ನೇ ನೀವು 10 ರೂಪಾಯಿ ಕೊಡಿ, ಯಾಕೆ ಜನ ಕೊಡೋಲ್ಲ? ಅದು ಅವ್ರದ್ದು ಕೆಮಿಕಲ್ ಬೆಳೆದಿರೋದು, ರಾಸಾಯನಿಕ ಹಾಕಿ. ಇದನ್ನೆಲ್ಲ ಈ ರಾಸಾಯನಿಕ ಹೋಗಿ ನಿಮ್ಗೆ ಹೇಳಿದ್ರು ಹೆಂಗೆ ನಿಮ್ಮ ದೇಹದೊಳಗೆ ಹೋಗ್ತದೆ ಅಂತ. ಅದಕ್ಕೆ ನಾನು ಮಾರಾಟ ಮಾಡೋಕೆ ಹೋದಾಗ ಒಂದು ಟೆಕ್ನಿಕ್ ಏನು ಯೂಸ್ ಮಾಡೋದು ಅಂದರೆ, ಒಂದು ಡಬ್ಬಿಲಿ ಯೂರಿಯಾ DAP ಇಟ್ಕೊಳ್ಳಿ, ಒಂದು ಡಬ್ಬಿಲಿ ಗಂಜಲ ಇಟ್ಕೊಳ್ಳಿ. ಆ ಯೂರಿಯಾನ ಎಣ್ಣೆಯಿಂದ ಕೊಡೋದು. ಇಲ್ಲಿಂದ ಬದುಕ್ತಾರ, ಸತ್ತೋಗ್ಬಿಡ್ತೀವಿ ಅಂತ. ಅದೇ ಗಂಜಲ ಕುಡಿಯೋದ್ರೆ ಇದು ಕುಡಿಬೋದು, ಏನಾಗಲ್ಲ, ನಿಜ ತಾನೆ? ಹಾಗಾಗಿ ನೀವು ಏನು ಗಿಡಕ್ಕೆ ಹಾಕ್ತಿರೋ ಅದೇ ತರಕಾರಿ ಬರೋದು. ಯಾವುದೇ ಆಹಾರ ಧಾನ್ಯಕ್ಕೆ ಹಾಕಿ ಅದಕ್ಕೋಸ್ಕರನೇ ಇವತ್ತು ಎಲ್ಲ ಕಾಯಿಲೆಗಳು ನಿಮ್ಗೆ ಹೆಸರೇ ಗೊತ್ತಿಲ್ಲ ಅಂಥ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಹಿಂದೆ ಬರೀ ಡಯಾಬಿಟಿಸು ಶ್ರೀಮಂತರ ಮಾತ್ರ ಅಂತ ಹೇಳ್ತಾರೆ. ಇವತ್ತು ಶ್ರೀಮಂತ ಬಡವ ಯಾರು ಗೊತ್ತಿಲ್ಲ, ಪ್ರತಿ ಮನೆಯಲ್ಲೂ ಡಯಾಬಿಟಿಸ್ ರೋಗಿಗಳಿದೆ. ಹಳ್ಳಿಲಿ, ಸಿಟಿಲಿ ಎಲ್ಲ ಕಡೆ ಇದೆ. ಮತ್ತೆ ಎಲ್ಲರಿಗೂ BP. ಯಾರ ಸತ್ತೋದಾದ್ರೆ ಲೋ BP ಆಗಿ ಸತ್ತೋದ, ಯಾರ ಲತ್ತು ಹೊಡಿತು ಅಂದರೆ ಹೈ BP ಆಗಿ ಲತ್ತು ಹೊಡಿತು. ಈ ಒಂದು ಪರಿಸ್ಥಿತಿನ ಹಿಂದೆ ನೋಡಿದ್ರ 40 ವರ್ಷ ಹಿಂದೆ ಯಾರು ನೋಡಿದ್ರು? ಈಗ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ನೀವು ದಯವಿಟ್ಟು ಎಲ್ಲ ರಾಸಾಯನಿಕ ಕೃಷಿ ಬಿಟ್ಟು ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಬನ್ನಿ. ಯಾಕೆ ಬನ್ನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಗೊಬ್ಬರ ಇರೋದು ಯೂರಿಯಾ DAP ಕೊಟ್ಟಿಗೆ ಗೊಬ್ಬರದಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಗೊಬ್ಬರ ಇರೋದು ಮಣ್ಣು. ನೋಡಿ, ಇಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ, ಇಲ್ಲಿ ಬೇಡ ಅಂದ್ರೆ ಇಲ್ಲೇ ಅದಕ್ಕೆ ಗೊಬ್ಬರ ಹಾಕಿದ್ದಾರೆ. ಅದಕ್ಕೆಲ್ಲ ಗೊಬ್ಬರ ಹಾಕಿದ್ದಾರೆ, ಇದರ DAP ಯೂರಿಯಾ ಹಾಕಿದ್ದೀರಾ? ಇಲ್ಲ ಇಲ್ಲ ತಾನೆ? ಹೆಂಗೆ ಬೆಳೀತದೆಲ್ಲ? ಈ ಗಿಡಗಳು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ರಸ್ತೆಗೆ ಹೋಗ್ತಾ ಇದ್ರೆ ರಸ್ತೆಗಳ ಇಕ್ಕಲಗಳಲ್ಲಿ ತುಂಬಾ ಗಿಡ ಗಂಟೆಗಳೆಲ್ಲ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅವಕ್ಕೆ ಯಾರು ಗೊಬ್ಬರ ಹಾಕಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಈ ಮಣ್ಣಿನಲ್ಲಿ ಎಲ್ಲ ಬರುತ್ತೆ. ಮಣ್ಣು ಎಲ್ಲಿಂದ ಬಂತು? ಯಾರೋ ಹೇಳ್ತೀರಾ? ಮಣ್ಣು ಹೆಂಗಾಯ್ತು ಅಂತ?
ಕಲ್ಲು ಪುಡಿ ಆದ್ಮೇಲೆ ಮಣ್ಣಾಗಿದೆ. ಕಲ್ಲು ಹೆಂಗಾಯ್ತು ಅಂತ ಗೊತ್ತಾ? ಯಾವುದೇ ಕಲ್ಲುಗಳು ಎಲ್ಲ ಖನಿಜಗಳು ಸೇರಿ ಕಲ್ಲಾಗಿದೆ. 4 ಕಲ್ಲು ನೋಡಿರ್ತಾರೆ ಅಷ್ಟೇ. ಬೆಣಚಕಲ್ಲು ನೋಡಿರ್ತೀರಿ ಅಥವಾ ಇಟ್ಕಲ್ಲು ನೋಡಿರ್ತೀರಿ, ಇಷ್ಟೇ. ಕಲ್ಲುಗಳಲ್ಲಿ 400-500 ವಿಧ ಕಲ್ಲಿದೆ. ಆ ಕಲ್ಲುಗಳೆಲ್ಲ ಪುಡಿ ಆಗ್ಬಿಟ್ಟು ಈ ಮಣ್ಣಾಗಿದೆ. ಈ ಮಣ್ಣು ಯಾವುದೇ ಗಿಡ ನೆಟ್ಟರೆ ಆ ಗಿಡ ಬೆಳವಣಿಗೆ ಆಗ್ಬೇಕು. ಈಗ ನಾವೇನ್ ಮಾಡಿದ್ವಿ, ಇಡೀ ಮಣ್ಣನ್ನೆಲ್ಲ ಹಾಳು ಮಾಡಿದ್ವಿ, ಎಲ್ಲ ಮಣ್ಣನ್ನು ಹಾಳು ಮಾಡಿದ್ವಿ. ಯಾಕೆಂದ್ರೆ ಉಳುಮೆ ಮಾಡಿ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಇವಾಗ ರಾಸಾಯನಿಕ ಕೃಷಿ ಹೇಳ್ಕೊಡೋದೇನಪ್ಪ ಅಂದ್ರೆ, ನೀವು ಭೂಮಿನ ಕ್ಲೀನಾಗಿ ಇಟ್ಕೊಳ್ಳಿ. ಈ ನಿಮ್ರೇಶ್ವರ ತೋಟ ಎಲ್ಲ ಹೆಂಗೆ ಇಟ್ಕೊತೀರಿ ನೀವು? ಒಂದೇ ಒಂದು ಗಡ್ಡಿ ಹುಟ್ಟಬಾರ್ದು ಅದರೊಳಗೆ, ಹಂಗೆ ಇಟ್ಕೊತೀರಿ. ಆದರೆ ಪ್ರಕೃತಿ ನಿಯಮ ಏನಿರೋದು ಅಂತಂದ್ರೆ, ನೀವು ಓಡಾಡೋ ಜಾಗ ಬಿಟ್ಟು ಇದು ಉಳಿಕೆ ಜಾಗ ಎಲ್ಲಾರು ನೋಡಿ ಹುಲ್ ಬೆಳ್ಕೊಂಡು ಒಂದು ಮುಚ್ಚಿಗೆ ಇರಬೇಕು. ನೀವೇಗೆ ಬಟ್ಟೆ ಇದ್ದರೆ ಹೊರಗಡೆ ಇರ್ತೀರ, ಒಂದು ಬಟ್ಟೆ ಹಾಕೊಳ್ತಾನೆ ಎಲ್ಲ ನಾವೆಲ್ಲ ಬರೋದು ಹೊರಗಡೆ. ಅದೇ ರೀತಿ ಭೂಮಿಗೆ ಯಾವಾಗಲೂ ಮುಚ್ಚಿಗೆ ಇರಬೇಕು. ಆ ಮುಚ್ಚಿಗೆ ಇದ್ರೆ ಬೆಳೆಗಳು ಚೆನ್ನಾಗಿ ಬರೋದು. ಇಲ್ಲಿ ಅದಕ್ಕೆ ಸುಭಾಷ್ ಪಾಳೇಕರ್ ಅವರು 4 ವಿಧ ಹೇಳಿದ್ದಾರೆ. ಒಂದು ಬೀಜಾಮೃತ, ಒಂದು ಜೀವಾಮೃತ, ಒಂದು ಮುಚ್ಚಿಗೆ, ಇನ್ನೊಂದು ಆರಾಧನೆ. ಈ 4 ಪ್ರಿನ್ಸಿಪಲ್ ಅನ್ನ ಯಾರು ಬಳಸ್ತಾರೋ ಅವ್ರ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನು ಹೇಳಿದೆ, ಈಗ ಮಣ್ಣಲ್ಲಿ ಎಲ್ಲ ಹಾಳಾಗೋಗಿದೆ ಮಣ್ಣು. ಈ ಮಣ್ಣನ್ನ ಫಸ್ಟ್ ತಯಾರು ಮಾಡಬೇಕು. ಆ ಮಣ್ಣನ್ನು ತಯಾರು ಮಾಡೋದು ಹೇಗೆ ಅಂತಂದ್ರೆ, ಈಗಾಗಲೇ ಹೇಳಿದೆ, ನಮ್ಮ ಪ್ರಸನ್ನ ಗೌಡರು ಹೇಳಿದ್ರು, ಜೀವಾಮೃತ ಅಂತ ಮಾಡೋದು. ಜೀವಾಮೃತದಲ್ಲಿ ಹಸುವಿನ ಮೊಟ್ಟೆ ಸಗಣಿಯಿಂದ ಮಾಡೋದು, ಸಗಣಿ ಗದ್ದೆಯಿಂದ ಮಾಡೋದು. ಅದು ಜೀವಾಮೃತ ಸಗಣಿಯಿಂದ ಏನಂದ್ರೆ ಜೀವಾಣುಗಳು ಸಮುಚ್ಚಯ, ಎಲ್ಲ ಜೀವಾಣುಗಳು ಅದರೊಳಗಡೆ ಇರೋದು. ಆ ಜೀವಾಣುಗಳು ಬದುಕಬೇಕಾದ್ರೆ ಅದಕ್ಕೆ ಆಹಾರ ಬೇಕಲ್ವಾ? ಮಣ್ಣಲ್ಲಿ ನಾವೇನು ಆಹಾರ ಇಲ್ಲ, ಸಾವಯವ ವಸ್ತುಗಳು ಏನೂ ಇಲ್ಲ. ಈಗ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಉಳುಮೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ರಾಸಾಯನಿಕ ಗೊಬ್ಬರ ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈ ಮಣ್ಣನ್ನು ಫಸ್ಟ್ ನೀವು ತಯಾರು ಮಾಡಬೇಕು. ನೀವು ಮೊದಲೀಗ ವ್ಯವಸಾಯ ಇಲ್ಲಿಂದ ಹೋಗಿ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ, 1 ಎಕರೆಗೆ ನೀವು 9 ಥರ ಧಾನ್ಯಗಳನ್ನು ಹಾಕಿ. 2 kg ರಾಗಿ ತಗೊಳ್ಳಿ, 2 kg ಜೋಳ, 3 kg ಹುರುಳಿ, 3 kg ಕಣಬು, 2 kg ಅಲಸಂದೆ, 2 kg ಕೊತ್ತಂಬರಿ, 2 kg ಸಾಸಿವೆ, 2 kg ಹರಳು, 2 kg ಹುಚ್ಚಟ್ಟು. ಈ 9 ಥರ 20 kg ಧಾನ್ಯಗಳನ್ನು ಕೊಟ್ಟಿಗೆ ಗೊಬ್ಬರ ಚೆಲ್ಲಬಿಟ್ಟು ಆ ಭೂಮಿಗೆ ಈ ಬೀಜನೂ ಚೆಲ್ಲಬಿಟ್ಟು ಉಳುಮೆ ಮಾಡಿಬಿಟ್ಟು ನೀರು ಕೊಟ್ಬಿಡೋದು. ಅದು ಚೆನ್ನಾಗೆಲ್ಲ ಹುಟ್ಟುತ್ತೆ. 1.5 ತಿಂಗಳಾದ್ಮೇಲೆ ಅದನ್ನ ನಿಮ್ಮಲ್ಲಿ ರೋಟ್ರಿ ಇದೆಯಲ್ಲ, ರೋಟ್ರಿನಲ್ಲೆಲ್ಲ ಓಡಿಸ್ಬೇಕು, ಮಣ್ಣಕ್ಕೆ ಸೇರ್ಕೊಳ್ಳೋದು. ಇದು ಸಾವಯವ ವಸ್ತು. ಈ ಸಾವಯವ ವಸ್ತು ಸೇರಿದ್ರೆ ನೆಕ್ಸ್ಟ್ ನೀವು ಬೀಜಾಮೃತ ಕೊಡ್ತೀರ, ಜೀವಾಮೃತ, ಆ ಜೀವಾಣುಗಳ ಆಹಾರ. ಒಂದು ಮಣ್ಣಲ್ಲಿ ಸಾವಯವ ವಸ್ತುಗಳಿರಬೇಕು, ಆ ವಸ್ತುಗಳು ಆಹಾರವಾಗಿ ಜೀವಾಣುಗಳಿರಬೇಕು. ಆ ಜೀವಾಣುಗಳ ಬದುಕಕ್ಕೆ ಮುಚ್ಚಿಗೆ ಮಾಡಬೇಕು. ಅಂದರೆ ನೆಲದ ಮೇಲೆ ಏನಾದ್ರು ಮುಚ್ಚಿರಬೇಕು. ಆವಾಗ ಆ ಜೀವಾಣುಗಳು ಮಲ್ಟಿಪಲ್ ಆಗ್ತವೆ. 1 ನಿಮಿಷಕ್ಕೆ 20 ಸೆಕೆಂಡ್ಗೆ 1 ಮಲ್ಟಿಪಲ್ ಆಗ್ತದೆ. 1 ಇದ್ದದ್ದು 2 ಆಯಿತು, 2 ಇದ್ದು 4, 4 ಇದ್ದು 8, ಈ ಥರ ಆಗಿ ನೀವು ಇಡೀ ಜಮೀನಲ್ಲೆಲ್ಲ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ಅದು ಡ್ರೈವ್ ಆಗಬಾರ್ದು, ಮಣ್ಣು ಒಣಗಿರಬಾರ್ದು, ತೇವಾಂಶ ಇರಬೇಕು, ಮತ್ತೆ ನೀರು ಜಾಸ್ತಿ ಇರಬೇಕು. ಆ ಮಣ್ಣನ್ನು ಕೈಯಲ್ಲಿ ತಗೊಂಡು ಹಿಂಡಿದ್ರೆ ನೀರು ಬರ್ತದೆ, ಕೈ ತೇವಾಂಶ. ಆ ಥರ ಮಣ್ಣನ್ನು ಇಟ್ಬೇಕು. ಯಾಕೆಂದ್ರೆ ಹೆಚ್ಚಿಗೆ ನೀರಾದ್ರೂ ಜೀವಾಣುಗಳು ಸತ್ತೋಯ್ತವೆ, ನೀರಿಲ್ಲ ಅಂದ್ರೂ ಸತ್ತೋಯ್ತವೆ. ಈ ಥರ ಯಾವಾಗ ನೀವು ಮೇಂಟೈನ್ ಮಾಡ್ತೀರೋ, ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳಿರ್ತಾವಲ್ಲ, ಖನಿಜಾಂಶಗಳು, ಆ ಖನಿಜಾಂಶಗಳನ್ನು ಕೊಡೋದಕ್ಕೆ ಈ ಜೀವಾಣುಗಳು ಈಗ ರೌಂಡ್ಗೆ ದಪ್ಪ ಇರುತ್ತೆ. ಈಗ ಸಪೋಸ್ ಒಂದು ಚಪಾತಿ ಇರ್ತದೆ, ಒಂದು ಚಪಾತಿ ಕೊಟ್ಟರೆ ಒಂದು ಮಗು ತಿನ್ನತ್ತ, ಅದನ್ನ ಪೀಸ್ ಮಾಡಿ ಒಬ್ಬರು ತಾಯಿ ಕೊಟ್ಟಾಗ ಮಗು ಪೂರ್ತಿ ಒಂದು ಚಪಾತಿ ತಿನ್ನುತ್ತೆ. ಅದೇ ರೀತಿ ಇದು
ಕೋವೇಲೆಂಟ್ ಸ್ಟೇಜಲ್ಲಿ ಇರ್ತದೆ ಇದೆಲ್ಲ. ಅದನ್ನು ಮಾನೋವೇಲೆಂಟ್ ಮಾಡ್ತಾರೆ, ಪೀಸ್ ಮಾಡ್ತಾರೆ ಈ ಜೀವಾಣುಗಳು. ಆಗ ನಮ್ಮ ಸಸ್ಯಗಳು ಸಣ್ಣ ಗಿಡಗಳು, ಇವಾಗ ಟೊಮೊಟೊ ಗಿಡ ನೆಟ್ಟಿರ್ತೀವಿ, ಒಂದು ಮಾವಿನ ಗಿಡ ನೆಟ್ಟಿರ್ತೀವಿ. ಆ ಗಿಡಗಳು ತಗೊಂಡು ಎಲ್ಲ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶ ತಗೊಂಡು ಆ ಗಿಡಗಳು ಚೆನ್ನಾಗಿ ಬೆಳೀತವೆ. ದೊಡ್ಡ ಮರ ಆದ್ಮೇಲೆ ನಿಮ್ಗೆ ಏನು ಬೇಕೇ ಇಲ್ಲ. ಈಗ ದೊಡ್ಡ ಹೊಂಗೆ ಮರ ಐತೆ, ಅದೇ ಬೇರೆ ಹೊಡಿಕೊಂಡು ಎಲ್ಲ ತಗೊಂಡ್ಬರ್ತದೆ ಆಹಾರ. ಇನ್ನು ದೊಡ್ಡವರಾದ್ಮೇಲೆ ಚಪಾತಿಯನ್ನು ಪೀಸ್ ಮಾಡ್ಕೊಡಂಗಿಲ್ಲ, ನೀವೇ ಪೀಸ್ ಮಾಡ್ತೀರಿ, ನೀವೇ ತಿಂತೀರಿ. ಹಾಗೆ ಅಷ್ಟು ಭೂಮಿಯನ್ನು ಈ ರೀತಿ ತಯಾರು ಮಾಡಿಕೊಂಡು ಈ ಥರ ತರಕಾರಿ ಬೆಳೆಗಳಾದರೆ ಈ ಥರ ಮಾಡಿ. ಇದು ತರಕಾರಿನಲ್ಲಿ ನೀವು ದುಡ್ಡು ಸಂಪಾದನೆ ಮಾಡೋದು ಹೇಳ್ತೇವೆ. ಇದು ದುಡ್ಡು. ಯಾಕೆಂದ್ರೆ ಇದು ಯಾಕೆ ಹೇಳಿದ್ರೆ ಫಸ್ಟ್ ಅಂದರೆ ದುಡ್ಡು ಅಂದರೆ ನೀವು ತಿಳ್ಕೊಳ್ಳೋದಿಲ್ಲ ಅಲ್ವಾ. ಫುಡ್ಡು ಅಂದ್ರೆ ಯಾರು ತಿಳ್ಕೊಳ್ಳೋದಿಲ್ಲ ಅಲ್ವಾ. ದುಡ್ಡು ಸಿಗ್ತದೆ ಅಂದರೆ ಅದನ್ನು ಕೊಡ್ತಾರೆ. ಫುಡ್ಡು ಅಂದರೆ ಯಾರು ಬೇಕಿಲ್ಲ. ಅಂದರೆ ಫುಡ್ಡು ಇವತ್ತು ಬಹಳ ಮುಖ್ಯ. ಈಗ ನಾನು ಹೇಳಿದೆ 2.5 ಗುಂಟೆ ಜಾಗ. 2.5 ಗುಂಟೆ ಜಾಗ ಅಂದರೆ 40 ಅಡಿ 70 ಅಡಿ, ಅಂದರೆ 60-40 ಸೈಟ್ ಇದೆ. ಅಷ್ಟು ಜಾಗದಲ್ಲಿ ಒಬ್ಬ ಮನುಷ್ಯ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಬೆಳ್ಕೋಬಹುದು. ಈಗ ನಾನು ಮೆಥಡ್ ಹೇಳ್ಕೊಡ್ತೀನಿ, ಆ ಥರ ನೀವು ಬೆಳ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ 2.5 ಗುಂಟೆ, ಇಬ್ಬರಿದ್ರೆ 5 ಗುಂಟೆ, 4 ಜನ ಇದ್ರೆ 10 ಗುಂಟೆ. 10 ಗುಂಟೆ ಬೆಳ್ಕೊಂಡ್ರೆ 1 ವರ್ಷ ನೀವು ಏನನ್ನೂ ಕೊಂಡ್ಕೊಂಬರಂಗಿಲ್ಲ, ಅಂಗಡಿಗೆ ಹೋಗಂಗಿಲ್ಲ ನೀವು. ಇನ್ನು 2.5 ಗುಂಟೆಯಲ್ಲಿ ನಾನು ಹೇಳಿದ ತರಕಾರಿ ಮಾಡಿದ್ರೆ ಒಬ್ಬರಾದ್ರೆ 25,000, ಇಬ್ಬರಾದ್ರೆ 50,000, 4 ಜನ ಆದ್ರೆ 1 ಲಕ್ಷ ಸಂಪಾದನೆ. 20 ಗುಂಟೆ ಜಾಗದಲ್ಲಿ ಯಾರು ಮಾಡ್ಕೋಬಾರ್ದು? ಇಲ್ಲಿ ನಾನು ಹೇಳೋದು, ನೀವೇನು ಯಾವಾಗಲೂ ವ್ಯವಸಾಯ ಮಾಡಬೇಕಾಗಿಲ್ಲ. ಇಲ್ಲಿ ಬೆಡ್ಗಳನ್ನು ತಯಾರು ಮಾಡಬಹುದು. ಬೆಡ್ಗಳು ಅಂದರೆ 3 ಅಡಿ ಅಗಲ, 1.5 ಅಡಿ ಕಾಲು, 3 ಅಡಿ ಅಗಲ ಬೆಡ್ಡು, 1.5 ಅಡಿ ಕಾಲು. ಕಾಲು ಯಾಕಪ್ಪ ಅಂದರೆ ನಾವು ಓಡಾಡೋಣ, ಮತ್ತೆ ಮಳೆ ಬಂದಾಗ ನೀರು ಹೋಗೋದಿಲ್ಲ. 3 ಅಡಿ ಬೆಡ್ಡಲ್ಲಿ ನೀವು ಒಬ್ಬರೇ ಕೆಲಸ ಮಾಡೋಕ್ಕಿಲ್ಲ. ಈ ಕಾಲದಲ್ಲಿ ಕೂತ್ಕೊಂಡು 1.5 ಅಡಿ ನೀವು ಮಾಡಿದ್ರೆ ಆ ಕಡೆ 1.5 ಅಡಿ ಕೂತ್ಕೊಂಡು ನೀವು ಇಟ್ಟು ಈ ಥರ. ಈಗ 2.5 ಗುಂಟೆ ಬೇಸಾಯ ಮಾಡಬೇಕಾದ್ರೆ ವಾರಕ್ಕೆ 1 ಬೆಡ್ ಮಾಡಿ ಸಾಕು. 10 ಗುಂಟೆ ಬೇಸಾಯ ಮಾಡಿದ್ರೆ 5 ದಿವಸಕ್ಕೆ 1 ಬೆಡ್, 100 ಅಡಿ. ಒಂದೇ ಅರ್ಧ ಎಕರೆ ಮಾಡಿದ್ರೆ 3 ಬೆಡ್ ಮಾಡಿ, 1 ಎಕರೆ ಮಾಡಿದ್ರೆ 6 ಬೆಡ್ ಮಾಡಿ. ಹೀಗೆ ಎಲ್ಲರೂ ಮಾಡೋದು, ಅದು ದಿವಸ ಮಾಡೋದು. 1 ಎಕರೆ 6 ದಿವಸ, 1 ದಿವಸಕ್ಕೆ 1 ಬೆಡ್ ಮಾಡ್ಕೊಳ್ಳಿ. ಭಾನುವಾರ 1 ದಿವಸ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಈ 5 ಗುಂಟೆ 10 ಗುಂಟೆ ಮಾಡಿದಾಗ ವಾರಕ್ಕೆ 1 ಬೆಡ್ ಮಾಡಿ. ಫಸ್ಟ್ ನೀವು ಒಂದು 5 ಗುಂಟೆಯಿಂದ ಸ್ಟಾರ್ಟ್ ಮಾಡಿ, ಒಂದು 50,000 ಸಂಪಾದನೆ ಮಾಡಿ ತಿಂಗಳಿಗೆ. ಈಗ ನೀವು ಮನಸ್ಸು ಮಾಡಿದ್ರೆ ಏನಾದ್ರು ಮಾಡಕ್ ಸಾಧ್ಯ. ಈಗ ನೀವು ಮನಸ್ಸು ಮಾಡಿದ್ರೆ ಏನು ಬರಕಾಯ್ತದೆ? ಅದಕ್ಕೋಸ್ಕರ ನೀವು ಮನಸ್ಸು ಮಾಡಿ 5 ಗುಂಟೆಯಲ್ಲಿ ಮಾಡೋದು ನಾನು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. 5 ಗುಂಟೆ ಮಾಡೋದು ಕಲ್ತ್ಕೊಳ್ಳಿ. ಆವಾಗ ನಿಮ್ಮ ಮನೆಗೂ ಒಳ್ಳೆ ತರಕಾರಿ ಸಿಕ್ಕಂಗಾಯ್ತು, ನಿಮಗೂ ತಿಂಗಳಿಗೆ ಒಂದು 50,000 ರೂಪಾಯಿ ದುಡ್ಡು ಸಿಕ್ತಂಗೆ. ಇನ್ನು 5 ಗುಂಟೆಯಲ್ಲಿ ಆಹಾರ ಬೇಕು ನಿಮಗೆ, ನಿಮ್ಮ ಹೆಂಡತಿಗೆ ಇಬ್ಬರಿಗೆ ಆಹಾರ ತರಕ್ಕೆ ಏನು ಅಂಗಡಿಗೆ ಹೋಗಬೇಕಾಗಿಲ್ಲ. ಅಕ್ಕಿ ಇಲ್ಲ, ರಾಗಿ ಇಲ್ಲ. ಈಗ ಒಂದ್ಸಲ ಹೀಗೆ ಕರೋನಾ ಬಂತು. ಕರೋನಾದಲ್ಲಿ ಆಹಾರ ಸಮಸ್ಯೆ ಎಷ್ಟಾಯಿತು ಅಂತ ಗೊತ್ತಾಗೋದಿಲ್ಲ. ಯಾರ ಪಟ್ಟಣದಲ್ಲಿರೋರು ಚೆನ್ನಾಗಿ ಅರ್ಥವಾಗುತ್ತೆ, ಇಳಿದವ್ರಿಗೆ ಎಫೆಕ್ಟ್ ಆಗಿಲ್ಲ. ಮನೇಲಿ ದುಡ್ಡಿದ್ದು ಎಲ್ಲ ಇದ್ದು ಹೊರಗಡೆ ಬಂದು ತರಕಾಗ್ತಿರ್ಲಿಲ್ಲ. ಊಟ ವೈದ್ಯಲ್ಲ ಎಲ್ಲಿ ಬರ್ತದೆ? ಆ ಗಾಂಧಿ ಬಜಾರಲ್ಲಿ ಯಾರೊಬ್ರು ಮಾಸ್ಟರ್ ಅಂತೆ, ಬಾಳೆಹಣ್ಣು ಮಾಡ್ತಿದ್ರಂತೆ. ಅವ್ರ ಸ್ಟೂಡೆಂಟ್ ಹೋಗಿ ಅವ್ರ ಅಮ್ಮನ್ನ ಯಾವಾಗಲೂ ಬಾಳೆಹಣ್ಣು ತಗೋ ಅಂತಾರೆ. ಯಾಕಲ್ಲ ಬಾಳೆಹಣ್ಣು ತಂದಿರೋ ಮನೇಲಿ ಬಾ ಅಂದಾಗ ನಮ್ಮ ಮಾಸ್ಟರ್ ಬಾಳೆಹಣ್ಣು ಮಾಡ್ತಾರೆ, ಅವ್ರ ವ್ಯಾಪಾರ ಆಗಲ್ಲ ಅಂತ ಹೇಳ್ತಾರೆ ಹುಡುಗ. ಆ ಪರಿಸ್ಥಿತಿ ಬಂದಿತ್ತು ಕರೋನಾದಲ್ಲಿ. ಮುಂದೆ ಬರೋದಿಲ್ಲ ಅಂತ ಯಾಕೆ ಆಗ್ತದೆ? ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದರೆ, ನಿಮ್ಮ ಆಹಾರ ನೀವು ಬೆಳ್ಕೊಳ್ಳಿ, ನಿಮ್ಮ ದುಡ್ಡನ್ನು ನೀವು ಸಂಪಾದನೆ ಮಾಡ್ಕೊಳ್ಳಿ. ಯಾಕೆ ನೀವು ಆಹಾರನ ಬೆಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ,
ಪ್ರಪಂಚದಲ್ಲಿ ಯಾವುದೇ ಫ್ಯಾಕ್ಟ್ರಿ ನಿಂತೋಗ್ಬೋದು, ಬಟ್ಟೆ ಫ್ಯಾಕ್ಟ್ರಿ ನಿಲ್ಲುತ್ತಾ? ಯೋಚನೆ ಮಾಡಿ ಒಂದ್ಸಲ. ಏನೋ ಏರಳವಾಗಿ ವಿಷನ ಪಶನ ಆಹಾರ ಸಿಗ್ತಾರೆ, ತಿಂತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಆಹಾರನೇ ನಿಮ್ಗೆ ಸಿಗದೆ ಹೋದಾಗ ನಿಮ್ಮ ಹೊಟ್ಟೆ ಫ್ಯಾಕ್ಟ್ರಿಗೆ ಬೆಳಗ್ಗೆ ತಿಂಡಿ ತಿಂದಿರ್ತಾರೆ, ಮಧ್ಯಾಹ್ನ ಊಟ ಮಾಡ್ಬೇಕಾಗ್ತಾನೆ. ಅಕಸ್ಮಾತ್ ಮಧ್ಯಾಹ್ನ ಇಲ್ಲ ಹೋಗ್ಲಿ ಬಿಟ್ಟು ಹಸ್ಕೊಂಡಿದ್ಬಿಡ, ರಾತ್ರಿಗೆ ಬೇಕೇ ಬೇಕಾನೆ. ಇದೆಲ್ಲ ಎಲ್ಲಿಂದ ಬರ್ತದೆ? ಈ ಹೊಟ್ಟೆ ತಿನ್ನೋ ಅಂಥದ್ದು ಏನೇನು ತಿಂಡಿ ಎಲ್ಲಿಂದ ಬರುತ್ತೆ ಅದು? ಬೆಳಿಬೇಕು, ರೈತ ಅಂದ್ರೆ ಬೆಳೆಯೋದು. ಯಾಕೆ ನೀವು ರೈತನಾಗಿ ಬೆಳ್ಕೊಂಡಿರಬಾರ್ದು? ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಒಂದು ವ್ಯವಸಾಯದ ಇದು ಗೊತ್ತಿಲ್ಲ, ಎಲ್ಲರೂ ನಗರಗಳ ಕಡೆ ಬರ್ತಾರೆ. ಈಗ ಬೆಂಗಳೂರು ಬರ್ತಾರೆ, ಅವನಿಗೆ ಒಂದು 10,000 15,000 ತಗೊಂಡು ಜೀವನ ಮಾಡ್ತಾರೆ. ಏನೋ ನಡೀತಾ ಇದೆ, ಏನೋ ಒಂದು ಸ್ವಲ್ಪ ಬದಲಾವಣೆ ಆಯಿತು, ಆಹಾರ ಸಿಗದೆ ಹೋಯ್ತು. ಈಗ ಮೋದಿಯವರು 2 ತಿಂಗಳು ಅಮೆರಿಕಕ್ಕೆ ಅಕ್ಕಿ ಕಳಿಸ್ತಿಲ್ಲ. ಆ ಟಿವಿನಲ್ಲಿ ಬರ್ತಾ ಇತ್ತು, ನಾನು ನೋಡಿದೆ. ಆ ಮೂಟೆ ಅಕ್ಕಿಗೆ ಒಡೆದಾಡಿದ್ರು ಅಮೆರಿಕಾದಲ್ಲಿ. 2 ತಿಂಗಳು ಕಳಿಸ್ತಾ ಇದ್ದಿದ್ದಕ್ಕೆ ನಮಗಿಲ್ಲ ಅಂತ ಕಳಿಸ್ತೇ ಹೋದ್ರು. ಆ ಪರಿಸ್ಥಿತಿ ನಿಮ್ಗೆ ಯಾಕೆ ಬರದೇ ಇರ್ಬೋದು? ಏನ್ ಮಾಡ್ತೀರಿ ಆಗ ಆಹಾರಕ್ಕೆ? ಈಗಾಗಲೇ 1 kg ಅಕ್ಕಿ 60 ರೂಪಾಯಿ 80 ರೂಪಾಯಿ ಐತೆ ಅಲ್ವಾ? ಅದು ಏನೋ ನಿಮ್ಮ ಅದೃಷ್ಟ, ಅವ್ರಿಗೆ ವೋಟ್ ಬೇಕು ಸರ್ಕಾರದಕ್ಕೆ, ರಾಜಕಾರಣಿಗಳಿಗೆ. ಅವ್ರು ರಾಜಕೀಯ ಮಾಡೋಕ್ಕೆ ಗೆಲ್ಲಬೇಕಲ್ಲ, ಅವರು ಗೆಲ್ಲಕ್ಕೋಸ್ಕರ ನಿಮ್ಗೆ 5 kg ಅಕ್ಕಿ 10 kg ಅಕ್ಕಿ ಕೊಡ್ತಾವ್ರೆ. ತಗೊಂಡು ಊಟ ಮಾಡ್ಕೊಂಡು ಎಲ್ಲರೂ ಪ್ರಪಂಚ ಮಾಡ್ಕೊಂಡಿದ್ದೀವಿ. ಅವ್ರ ದಿವಸ ನಿಲ್ಲಿಸ್ಬಿಟ್ರು ನಿಮ್ಗೆ ಅಕ್ಕಿನ. ಏನ್ ಮಾಡ್ತೀವಿ? 200 ರೂಪಾಯಿ ಆಗ್ತದೆ, 400 ರೂಪಾಯಿ ಆಗ್ತದೆ 1 kg ಅಕ್ಕಿ. ಇವತ್ತು ಪಾಕಿಸ್ತಾನದಲ್ಲಿ ಆಗಿದೆ. ಪಾಕಿಸ್ತಾನದ ಕತೆ ಕೇಳಿದ್ರೆ ಅದನ್ನು ಮೊನ್ನೆ ಯಾರಾದ್ರೂ ಒಂದು ವಿಡಿಯೋ ಹಾಕಿದ್ರು. ಬರೀ ಹಿಂದೂ ದೇವಸ್ಥಾನಗಳು ಇಟ್ಕೊಂಡಿದ್ರು, ಅವ್ರು ಹೊಡೆದಾಕ್ತಾರೆ. ಅಲ್ಲಿ ಉಂಡಿಗೆ ಹಾಕ್ತಾರಲ್ಲ ದುಡ್ಡು, ಆ ಉಂಡಿಗೆ ಹಾಕೋ ದುಡ್ಡು ಆಹಾರಕ್ಕೆ ಹಾಕೋದು. ಇವತ್ತು ಆಹಾರ ಸಿಗ್ತಾ ಇಲ್ಲ. 1 kg ಟೊಮೊಟೊ ಎಷ್ಟಾಗತ್ತೆ ಹೇಳಿ ಪಾಕಿಸ್ತಾನದಲ್ಲಿ? ನಮಗೆ ಬರೋದಿಲ್ಲ ಹಾಕೊಂಡ್ಕೋಬೇಡಿ. ನೀವು ಇದೇ ರೀತಿ ಮೈ ಮರೆತು ಕೂತ್ಕೊಂಡ್ರೆ ನಮಗೆ ತಿನ್ನಕ್ಕೆ ಅನ್ನ ಸಿಗ್ತದೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಒಂದಲ್ಲ ಒಂದು ದಿವಸ ರೈತರಿಗೆ ಬೆಲೆ ಬರ್ತದೆ ಅಂತ ಹೇಳ್ತಾರೆ. ಅದು ಯಾವಾಗ ಬರ್ತದೆ ನೋಡಿ. ಇವತ್ತು ಯಾರು ಜಮೀನನ್ನ ಮಾರದಲ್ಲಿ ಇಟ್ಕೊಂಡಿರ್ತಾನ, ವ್ಯವಸಾಯ ಮಾಡಿಕೊಂಡು ಎಲ್ಲ ಬೆಳೆಗಳನ್ನ ಬೆಳ್ಕೊತಾನ, ಅವನಿಗೆ ಬೆಲೆ ಬರ್ತದೆ. ಇವತ್ತು ನಾನೇ ದೊಡ್ಡಾರಳ್ಳಿ ನೋಡಿದೆ. ನಾನಿದ್ದಾಗಲೇ ಒಂದು ವಾರಕ್ಕೆ 3 ಜನ 5 ಜನ ಬರ್ತೀನಿ ನೋಡೋಕ್ಕೆ. ಆ ಪಕ್ಕ ಊರು ಏಳುಗಳ್ಳಿ. ಆ ಏಳುಗಳ್ಳಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿದ್ರೆ ನಾನು ಅರ್ಧ ಭಾಗ ಜಮೀನನ್ನ ಮಾರ್ಬಿಟ್ಟಿದ್ದೆ. ಈಗಾಗಲೇ 3/4 ಭಾಗ ಈಗ 3/4 ಭಾಗ ಆಗೋಗಿದೆ. 100 ಭಾಗನೂ ಮಾರ್ಬಿಟ್ರೆ ಆಮೇಲೆ ಆಹಾರಕ್ಕೆ ಏನ್ ಮಾಡ್ತಿರ್ತೀವಿ? ನೀವು ಈ ಮೈ ಮರೆತು ಕೂತ್ಕೋಬೇಡಿ. ಆದ್ರೆ ನೀವು ಮಾಡೋ ವೃತ್ತಿನ ನಾನು ಬೇಡಿ ಅಂತ ಹೇಳ್ತಾ ಇಲ್ಲ. ಒಂದು ವಾರಕ್ಕೆ 1 ದಿವಸ ವ್ಯವಸಾಯ ಮಾಡಿ. ಒಂದು 5 ಕುಂಟೆ ತರಕಾರಿ ಬೆಳೆದು 50,000 ಸಂಪಾದನೆ ಮಾಡ್ಕೊಳ್ಳಿ. 5 ಕುಂಟೆ ಆಹಾರ ಬೆಳ್ಕೊಂಡು ನಿಮ್ಮಿಬ್ಬರಿಗೆ ಆಹಾರ ಬೆಳ್ಕೊಳ್ಳಿ. ಅಷ್ಟಾಗೋದಿಲ್ಲ ನಿಮ್ಮ ಕೈಲಿ. ಇದನ್ನೂ ಮಾಡಲಿಲ್ಲ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ, ನಿಮ್ಮ ಮಳೆ ಮೇಲೆ 5 ಕುಂಟೆ ಮಾಡಿ ವಾರಕ್ಕೆ 1 ದಿವಸ ಬೇಸಾಯ ಮಾಡಿ. ನಾನೊಬ್ಬರಿಗೆ ರಾಮನಗರದಂದ್ರೆ ಅವರ ಒಂದು ನದಿ ಹರಿಯುತ್ತೆ ಅಲ್ಲ, ಕಡೆ ಒಂದು ನದಿ ರಸಭಾವತಿ ಅಂದರೆ ರಸಭಾವತಿ ಈ ಕಡೆ ಬರ್ತಾರೆ. ಈ ಕಡೆ ಒಂದು ಬಂದು ಅಕ್ಕಾಮಿಗೆ ಸೇರ್ಕೊಳ್ತದೆ. ಆ ನದಿ ಪಕ್ಕದಲ್ಲಿ 1.25 ಕೋಟಿ ಕೊಟ್ಟು 1.5 ಎಕರೆ ಜಮೀನು ತಗೊಂಡಿದ್ದೆ. ಆ ಜಮೀನಿನ ಹುಡುಗಿ ಎಲ್ಲ ಒಳ್ಳೆ, ಆ ನದಿ ಪಕ್ಕ ಐತೆ ಅಂತ ದುಡ್ಡು ಕೊಟ್ಬಿಟ್ಟವ್ರೆ. ನೋಡಕ್ಕೆ ನೇಚರ್ ಚೆನ್ನಾಗತ್ತೆ ಅಂತ ಅಲ್ಲೆಲ್ಲ ಗೆಸ್ಟ್ ಹೌಸ್ ಎಲ್ಲ ಕಟ್ಟಿದ್ರು. ಅಷ್ಟೆಲ್ಲ ಹುಡುಕಿದ್ರೆ ನನಗೆ ಸಿಕ್ಕಿದ ಜಾಗ ಎಷ್ಟು ಅಂತ, ಖಾಲಿ ಜಾಗ ಒಂದು 3 ಕುಂಟೆ ಜಾಗ ಸಿಗುತ್ತೆ. 1.5 ಎಕರೆ 1.5 ಎಕರೆ ಎಲ್ಲ ಮರ ಹಾಕವ್ರೆ, ಬಂಡೆ ಅದು ಇದು ಅಂತ. ಆಗ ಅವ್ರಿಗೆ ನಾನೊಂದು ಐಡಿಯಾ ಹೇಳಿದೆ, ಇಷ್ಟಾದ್ರೂ ಸಿಕ್ಕದೆ ನಾನು ಇದರಲ್ಲಿ ನಿಮಗೆ ವಾರಕ್ಕೆ 1 ದಿವಸ ತರಕಾರಿ ಬೆಳೆ ಹೇಳ್ಕೊಡ್ತೀನಿ. 50 ಅಡಿ ಬೆಟ್ ಮಾಡಿಕೊಂಡೆ, 16 ಬೆಟ್ ಮಾಡಿಕೊಂಡೆ. 50 ಅಡಿ 16 ಬೆಟ್ ಮಾಡಿಕೊಂಡು 1 ವಾರಕ್ಕೆ 1 ಸಲ 3 ಟೊಮೆಟೊ ಗಿಡ ನೆಡೋದು.
3 ಬದನೆ ಗಿಡ ನೆಡೋದು, 3 ಮೆಣಸಿನ್ಕಾಯಿ ನೆಡೋದು, ಒಂದು 6-8 ಬೆಂಡೆ ಬೀಜ ಹಾಕೋದು, ಒಂದು 8 ಬೀನ್ಸ್ ಬೀಜ ಹಾಕೋದು, ಒಂದು 5-6 ಗೋರಿ ಬೀಜ ಹಾಕೋದು. ಅದೇ ಪಕ್ಕಕ್ಕೆ ಟೊಮೊಟೊ ಹಾಕಿದ್ದಾಗೆ ಒಂದು 8 ಲೈನ್ ಮೆಂತ್ಯ, ಒಂದು 8 ಲೈನು ಪಾಲಾಕು, ಒಂದು 8 ಲೈನು ಕೊತ್ತಂಬರಿ, ಒಂದು 6 ಲೈನು ಸಬ್ಬಸಿಗೆ, ಒಂದು 6 ಲೈನು ಕೆಂಪು ದಂಟು, ಒಂದು 6 ಲೈನ್ ಕೀರೆ, ಮತ್ತು ಸೈಡ್ಗೆ ಗೆಡ್ಡೆಕೋಸು, ಬೀಟ್ರೂಟು, ಎಲೆಕೋಸು, ಮೂಲಂಗಿ, ಕ್ಯಾರೆಟು ಮತ್ತು ಹೂಕೋಸು, ಮತ್ತು ಹೀರೆಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಪಡವಲಕಾಯಿ, ಸೌತೆಕಾಯಿ, ಕಪ್ಪು ನೀರೆ. ಇಷ್ಟು ಮಾಡಿಕೊಟ್ಟು ವಾರಕ್ಕೆ 1 ದಿವಸ ಬಂದು ನೀವೇ ಮಾಡಿ. ಇಷ್ಟು ನಾನು 4-5 ವಾರ ಅವ್ರು ಹೇಳ್ಕೊಟ್ಟೆ. ಅವರೇ ಮಾಡೋ ಥರ ಕಲಿಸ್ಕೊಟ್ಟೆ, ಗಂಡ ಹೆಂಡತಿ ಮಾಡ್ತಾರೆ. 1 ತಿಂಗಳಾದಮೇಲೆ 1 ಬೆಡ್ಡಲ್ಲಿ ಸೊಪ್ಪು, 8 ಕಟ್ಟು ಮೆಂತ್ಯ, ಒಂದು 8 ಕಟ್ಟು ಪಾಲಾಕು, ಒಂದು 8 ಕಟ್ಟು ಕೊತ್ತಂಬರಿ, ಒಂದು 6 ಕಟ್ಟು ಸಬ್ಬಸಿಗೆ, 6 ಕಟ್ಟು ದಂಟು, 6 ಕಟ್ಟು ಕೀರೆ ಬೇಕು. ಎಲ್ಲರೂ ಕುಯ್ಕೊಂಡು ಹೋಗೋರು. ಅವ್ರ ಮನೆಗಾಗೋಷ್ಟು ಅಕ್ಕಪಕ್ಕ ಮನೆಗೆ ಕೊಟ್ಟರು. ಅವ್ರು ದುಡ್ಡು ಇಸ್ಕೊಂಡ್ರೆ ಕೊಟ್ಟರು, ನನಗೆ ಗೊತ್ತಿಲ್ಲ. ಹೆಚ್ಚಾದದನ್ನ ಬೇರೆಯವರು ಕೊಟ್ಟರು. ಆಮೇಲೆ ಒಂದು 2-3 ತಿಂಗಳಾದಮೇಲೆ ತರಕಾರಿಗಳೆಲ್ಲ ಬಂದವು. ಕುಯ್ಕೊಂಡು ಹೋಗೋರು ಬರೋದು. ಆದರೆ ನೀರು ಕೂಡ ಪಾಪ ಬೇಕು, ಯಾರು ಲೇಬರ್ ಸಿಗೋದು. ಆಗ ಅವ್ರಿಗೆ ಆಟೋಮೈಸೇಷನ್ ಮೆಥಡ್ ಮಾಡ್ತಾರೆ. ಅವ್ರು ಹಿಂದೆ ಇದ್ರೂ ಸೆನ್ಸಾರಲ್ಲಿ ಅಲ್ಲಿ ಡ್ರೈ ಆದರೆ, ಭೂಮಿ ಒಣಗಿದ್ರೆ ಅದೇ ನೀರು ಬೀಳುತ್ತೆ. ಆ ಮೆಥಡ್ ಜೈನ್ ಕಂಪನಿಯವ್ರು ಮಾಡಿದ್ದಾರೆ. ಅಲ್ಲಿ ಡ್ರೈ ಆದರೆ ತನ್ನಷ್ಟು ತಾನೇ ನೀರು ಅಲ್ಲಿಗೆ ಬೀಳುತ್ತೆ. ಆ ಸಿಸ್ಟಮ್ ಮಾಡ್ಕೊಟ್ಟೆ. ಅವ್ರಿಂದ ಇಲ್ಲೂ ನೀರು ಬೀಳೋದು. ಮಲ್ಚಿಂಗ್ ಮಾಡಿಸ್ಬಿಟ್ಟೆ. ಅಲ್ಲೇ ಅವಾಗ ಮರ ಇದ್ದವು ಎಲ್ಲ ಕಟ್ಸೋದು, ಮಲ್ಚಿಂಗ್ ಮಾಡ್ಬಿಟ್ಟೆ. ಕಳೆಗಳು ಬರೋದಿಲ್ಲ, ನೀರು ಬೀಳ್ತದೆ. ಇವರು ವಾರ ಬೀಜ ಹಾಕಿ ಸಸಿ ನೆಟ್ಟರು ಸಾಕು. ಸಸಿನೂ ನಾನೇ ಕೊಡೋದು. ವಾರ ಸೊಪ್ಪು ತರಕಾರಿ ಕುಯ್ಕೊಂಡು ಹೋಗ್ಬೇಕು. 1 ವಾರ ಒಂದೇ ಗೊಬ್ಬರ ಕಾಯ್ತಿದ್ದೆ ಅವರಿಗೆ. ಯಾಕಂದ್ರೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಗಂಡ ಹೆಂಡತಿ. ಹೇಳಿ, ವಾರಕ್ಕೆ ಒಂದ್ಸರಿ ಅಷ್ಟೇ ಮಾಡ್ತಾರ ಅವರು, ಮತ್ತೆ ನಡಿ ವಾರದಲ್ಲಿ ಒಂದೇ ದಿನ ಮಾಡ್ತಾರೆ. ವಾರ ಒಂದೇ ದಿವಸ ಸಾಕು. ನಿಮ್ಗೆ ಹೇಳಿದ್ರೆ ಈಗ ಅದೇ ನಾನು ನಿಮ್ಮ ವಾರಕ್ಕೆ ಒಂದೇ ದಿವಸ ಮಾಡಿದ್ರೆ ಸಾಕು ಕೆಲಸ. ನೀರಿಂದ ಅದೇ ತಾನೇ ಆಗ್ತಾ ಇದೆ. ಮತ್ತೆ ನೀವು ಅಲ್ಲಿ ತೋಟಕ್ಕೆ ಹೋಗದೇ ಇದ್ದಾಗ ಆಟೋಮೇಷನ್ ಮೆಥಡ್ ಮಾಡ್ಕೊಳ್ಳಿ. ತೋಟಕ್ಕೆ ಹೋಗೋದಾದ್ರೆ ನೀವೇ ನೀರು ಕೊಡಿ. ದಿವಸ ಹೋಗಿ ನೀರು ಕೊಡೋದಾದ್ರೆ ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ನೀರು ಕೊಡ್ಬೋದಲ್ಲ, ನೀವೇ ಕೊಡಿ. ಈಗ ನಿಮ್ಗೆ 1/4 ಎಕರೆ ಅಂತ ಹೇಳಿದೆ. ನೀವು 1/4 ಎಕರೆಯಲ್ಲಿ ನಿಮ್ಗೆ ಆಹಾರ ಬೆಳ್ಕೊಂಡು ನೀವು ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ಬೋದು. ಈಗ ನಿಮ್ಗೆ ಸಂಬಳ ಎಷ್ಟು ಕೊಟ್ಟಾರೆ? 50,000 ಕೊಟ್ಟಾರೆ ಅಷ್ಟೇ. ಯಾಕೆ ನಿಮ್ಮ ಭೂಮಿ ನಿಮ್ಗೆ ಸಂಪಾದನೆ ಮಾಡ್ಬೋದು? ಆಮೇಲೆ ತರಕಾರಿ ತಿಂದೇ ಇರೋರು ಯಾರು ಪ್ರಪಂಚದಲ್ಲಿ? ಮಾಂಸಾಹಾರಿಗಳು ತಿಂತಾರೆ, ಸಸ್ಯಾಹಾರಿಗಳು ತಿಂತಾರೆ. ಆದರೆ ಅಂಗಡಿಗೆ ಹೋಗ್ತಾರೋ ಬಂದು ನಾನೇ ನಿಮ್ಗೆ ಕೊಡ್ತೀನಿ ಅಂತೇಳಿ. ಆದರೂ ನೀವು ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ. ಈಗ ನಾನು ಮೇಡಮ್ ನನ್ನ ಮನೆಗೆ ಹೋಗ್ತೀನಿ, ತರಕಾರಿ ಬೆಳೆದ್ಬಿಟ್ಟು ತರಕಾರಿ ತಗೊಳ್ಳಿ. ಇವರು ಬೇರೆ ಕಡೆ ಏನೋ ಇದಾಗಿರ್ತಾರೆ, ಯಾರೋ ಇವ್ರ ಮನೆ ಮುಂದೆ ಆಟೋದಲ್ಲಿ ಬರ್ತಾರೆ, ಅಥವಾ ಇನ್ನೊಂದು ಅಂಗಡಿಗೆ ಏನೋ ತಗೋತಾ ಇರ್ತಾರೆ. ಇವರು ತಗೊಳ್ಳೋದಿಲ್ಲ. ಬೇಡ ಹೋಗಿ ನಾವು ತಗೊಂಡಿದ್ದೀವಿ ಅಂತ ನಾನು ಬೇಜಾರಾಗಿ ಇವ್ರ ಮನೆಗೆ ಹೋಗೋದು ಬಿಡೋದಿಲ್ಲ. ಪುನಃ ಮುಂದಿನ ವಾರ ಹೋಗ್ತೀನಿ. ಇಲ್ಲ ಬೇಡ ಹೋಗಿ. ಆದರೂ ಬೇಜಾರು ಮಾಡ್ಕೊಂಡು ಇದಕ್ಕೊಂದು ಕಥೆ ಹೇಳ್ತೀನಿ. ಯಾಕೆ ಹೋಗ್ತೀವಿ ಅವ್ರ ಮನೆಗೆ ಅಂದರೆ, ಒಬ್ಬ ಜಮೀನ್ದಾರ ಇರ್ತಾರೆ, ಒಬ್ಬರು ಕೆಲ್ಸಕ್ಕೆ ಬರ್ತಾ ಇರ್ತಾರೆ ಅವ್ರ ಹತ್ರಕ್ಕೆ. ಆ ಕೆಲ್ಸಕ್ಕೆ ಬರ್ತಾ ಇರ್ಬೇಕಾದ್ರೆ ಕೂಲಿ ಇಸ್ಕೊಂಬ ಅಂತ ತನ್ನ ಚಿಕ್ಕ ಮಗಳು ಒಂದು 6-7 ವರ್ಷದ ಇಸ್ಕೊಂಬರೋಕೆ ಅಂತ ಕಳಿಸ್ತಾರೆ. ಅವನು ಮಿಲ್ ಓಡಿಸ್ತಾ ಇರ್ತಾನೆ. ಅದು ಕೇಳ್ತದೆ, ಇಲ್ಲ ಹೋಗು ಅಂತಾರೆ. ಆಮೇಲೆ ಸುಮ್ಮನೆ ನಿಂತ್ಕೊತಾರೆ, ಪುನಃ ಕೇಳ್ತದೆ, ಇಲ್ಲ ಹೋಗು ಅಂತ. ಅದು ಹೋಗೋದೇ ಇಲ್ಲ. ಅವನು ಜಮೀನ್ದಾರ ದೊಡ್ಡ ಸಾಹುಕಾರ ಅಲ್ಲ, ಮನೆಗೆ ಕೋಪ ಬಂದ್ಬಿಡ್ತದೆ. ಎಷ್ಟು ಹೇಳಿದ್ರು ಕೇಳೋಲ್ಲ ಹುಡುಗಿ ಅಂತ ಗಂತವನ ಗಂತವನ ಹುಡುಗಿ ಎದೆಗಿಡ್ತಾರೆ. ಆ ಎದೆಗಿಟ್ಟರು ಹುಡುಗಿ ಅದ ಮೊವ್ವ ದುಡ್ಡು ಇಸ್ಕೊಂಬರಕ್ಕೆ ಹೇಳ ದುಡ್ಡು ಆಗತ್ತೆ. ಈ ಕೆಲಸನ ಈಗ ನೀವು ಹೇಳೋದನ್ನ ಮಾಡಬೇಕು. ಮನೆಗೆ ಹೋಯ್ತಾ ಇರಬೇಕು, ಬಿಡಬಾರ್ದು. ಕೊನೆಗೆ ಕೇಳಬೇಕು, ನೀವು ತರಕಾರಿ ತಿನ್ನೋದಿಲ್ವಾ? ತಿಂತೀವಿ. ಎಲ್ಲಿ ಬರ್ತದೆ ನೀವು ತರಕಾರಿ? ಅಲ್ಲಿ ಬರ್ತದೆ, ತಗೋತೀವಿ. ಆ ತರಕಾರಿ ಎಲ್ಲ ಎಲ್ಲ ರಾಸಾಯನಿಕ ಗೊಬ್ಬರಗಳಾಗ್ತದೆ. ಆಗ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ಒಂಡಪ್ಪಿ ನಾನು ಯೂರಿಯಾ ತೊಗೊಂಡಿರ್ತೀನಿ, ಒಂಡಪ್ಪಿ ಗಂಜಾ ತಗೊಂಡು ಹಂಗಾರೆ ತಿನ್ನಿ ಯೂರಿಯಾನ ತಿಂತಾರ ಮೇಡಮ್?
ಈ ಯೂರಿಯಾ ತಿಂದೇ ಇದೆ ಅಂದ್ರೆ ನೀವು ತಿನ್ನೋ ತರಕಾರಿಗೆ ಎಷ್ಟು ಹಾಕೋರೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿ. ಆಮೇಲೆ ಒಂದು ಬಾಟ್ಲಲ್ಲಿ ಒಂದು ಪೆಸ್ಟಿಸೈಡ್ ತಗೊಂಡು ಕುಡೀರಿ, ಒಂದು ಡ್ರಾಪ್ ಯಾರ ಕುಡ್ದಾರ. ಆದ್ರೆ ಗಿಡಗಳ ತರಕಾರಿಗೆ ಎಷ್ಟು ಹೋಗುತ್ತೆ ನೀವು? ಈ ಥರ ಒಂದು ಮನವರಿಕೆ ಮಾಡಿ ನಿಮ್ಮ ತರಕಾರಿಗಳನ್ನು ಮಾರಾಟ ಮಾಡೋದು ಮಾಡ್ತಾರೆ. ಬೇಜಾರು ಮಾಡ್ತಾರಲ್ಲ ಅವರು. ಒಂದು ಸಲ ತಿಂದಾದ್ಮೇಲೆ ನಿಮ್ಮನ್ನು ಯಾವೇ ಕಾರಣಕ್ಕೂ ಬಿಡಲ್ಲ. ಅವರೇ ಫೋನ್ ಮಾಡ್ತಾರೆ, ನಿಮ್ಮ ಸೊಪ್ಪು ಕೊಡಿ, ತರಕಾರಿ ಕೊಡಿ, ಭಾಳ ರುಚಿಯಾಗಿದೆ ಅಂತ. ಅದು ಆಮೇಲೆ ನಾವು ಹೆಚ್ಚಿಗೆ ದರ ತಗೋಬಾರ್ದು. ಮಾರ್ಕೆಟಲ್ಲಿ 10 ರೂಪಾಯಿಗಳು ನಾವು 10 ರೂಪಾಯಿಗೆ ಕೊಡೋಣ. ನಾನು 20 ರೂಪಾಯಿ ಹೇಳಿದೆ ಬರೀ ನಿಮಗೆ. ಇವತ್ತು ಮಾರ್ಕೆಟಲ್ಲಿ ಆವರೇಜ್ ರೇಟು 50, 60, 70 ರೂಪಾಯಿ ಇದೆ. ಸ್ವಲ್ಪ ನನಗೆ ಕೇಳಿ 70 ರೂಪಾಯಿ ಹೇಳಿದೆ ಒಂದು ಕಟ್ಟು. ಹಾಂ, ಹಂಗಿದೆ. ಬೀನ್ಸ್ 150 ಆಗಿದೆ. ಹಾಂ, ನೀವು ಅದೇ ರೇಟಲ್ಲಿ ನಾನೀಗ 5 ವರ್ಷ 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದೇ ರೇಟ್ ನಾನು 50 ರೂಪಾಯಿ ಮಿಕ್ಸ್ ತರಕಾರಿ. ಸುಮಾರು 2019 ಇಸ್ವಿಯಿಂದ ಇವತ್ತವರೆಗೂ ಅಷ್ಟೇ. ಇನ್ನು ಮುಂದೆ 10 ವರ್ಷ ಆದರೂ ಅಷ್ಟೇ ಅದೇ ರೇಟ್. ಯಾಕೆಂದರೆ ಇಷ್ಟಕ್ಕೆ 50 ರೂಪಾಯಿ ನಾನು ಅವರೇಜ್ ರೇಟ್ ಮಾಡಿದ್ರೆ ನನಗೆ 5 ಲಕ್ಷ ಸಿಗ್ತದೆ ತಿಂಗಳಿಗೆ. ಯಾಕೆ ಮಾಡಬಾರ್ದು? ಈಗ ಅಮೆರಿಕಾದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೇಳಿ, ಅವರೂ ಸಹ ಖರ್ಚೆಲ್ಲ ಕಳೆದ 5 ಲಕ್ಷ ಉಳಿಯಲ್ಲ. 1 ಲಕ್ಷ 1.5 ಲಕ್ಷ ಉಳಿಸೋದು ಕಷ್ಟ ಅಂತ. 5 ಲಕ್ಷ ಸಂಬಳ ಕೊಡ್ತಾರೆ, ಬೀಜ 3.5 ಲಕ್ಷ